ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗಧೀಮತಾಂ ವರರಂಗ್ರಿಕಮಲಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕ್ಕೆ ಹೈಮಮತಿ ಷಣ್ಮಹೀಶಿಯರಡಿಗೆ ಯೋಮಕೇಶಿಗೆ ವಾಣಿ ವಾಯುಸುತಾಮರಸಭವ ಲಕ್ಷ್ಮೀನಾರಾಯಣರಿಗಾನಮಿಪಿ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತ ಪಾಣಿಂ ಮಂಡಲಂ ಮಂಡನಾನಾಂ ಕರುಣ ತುಳಸಿಮಾಲಾಂ ಕಂಧರಂ ಕಂಜನೇತ್ರಂ ಸದಯಢವರಹಾಸಂ ವಿಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗಮೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಳೆಯಾಗಿ ನಿಲ್ಲುವವು. ವಲ್ಲಭಾಶ್ರೀ ಪುರಂದರ ವಿಠಲನು ಮೆಚ್ಚುವನು ಜಯ 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 ಹರಿ ಎಂಬುವರೆ ಸುದಿನವು. ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠಲನ ಬಲವಯ್ಯ ಸಕಲ ಸುಧನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೇ ದೇವೆ ಮುಕುತೆ ಪಥಕ್ಕೆ ಮನವೀವ ಮಹಾರುದ್ರ ದೇವರು. ಹರಿಭಕುತಿ ಗಾಯಕಳು ಭಾರತೀ ದೇವಿ ಕುದಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳಾಲಿಸಿ ಸುಗ್ರಾನಮತಿ ಸುಗದಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರುಳೆಯ ನಮ್ಮ ಶ್ರೀ ಪುರಂದರ ವಿಠಲನು ಸತತ ಇವರುಳ ನಿಂತೇತು ನಡೆಸುವನು. ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಬ್ರಹ್ಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿತ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣು ಭಕ್ತಿ ಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನಂ ವಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಮಿವಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಆಗತಾದಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಯಾರ್ಯ ಗುರುಂ ಭಜೆ. ಜಲದೇಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶೇಷಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುರೋದ್ಭವಂ ವಾ ಸಮಾಧಿ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಜ್ಞಾನಿಗಳು ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರಿ ಬಿಂದಿಗೆಯ ಅಂತ ಕೇಳಿದ್ದಾರೆ. ಅಲ್ಲಿ ತಗೊಂಡು ಹೋಗಿ ಏನ್ ಮಾಡ್ತೀಯ ಅಂದ್ರೆ ಜ್ಞಾನಿಗಳಂತ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡ ಏಕಾಂತವಾಣೆನು ತಾರೆ ಬಿಂದಿಗೆಯ. ಅವರಂತಾರೆ ಈ ಬಿಂದಿಗೆ ಬಿಟ್ರೆ ಏನು ಮಾಡ್ತೀನಿ ಅಂತ ಕೇಳ್ತಾನೆ ದೇವರು. ಅವ್ರು ಹೇಳ್ತಾರೆ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮನಾಮ ಅಂತಕ್ಕಂತಹ ರಸದ ನೀರನ್ನ ತುಂಬಲಿಕ್ಕೆ ಈ ಬಿಂದಿಗೆ ಬೇಕು, ಅದಕ್ಕೆ ಆ ಬಿಂದಿಗೆಯನ್ನು ಕೊಡುತ್ತಾಯಿ ಅಂತ ಕೇಳಿದ್ದಾರೆ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ನಾವು ದೇವರ ಸ್ಮರಣೆ ಮಾಡಬೇಕು ಅಂತಾದ್ರೆ ನಮಗೆ ಮಾತನಾಡುವ ಜನ್ಮ ಬರಬೇಕೋ ಇಲ್ಲ? ಮಾತನಾಡುವ ಜನ್ಮ ಬರದೇ ಇದ್ದರೆ ನಾವು ದೇವ ಸ್ಮರಣೆ ಮಾಡ್ಲಿಕ್ಕೆ ಆಗುತ್ತಾ? ಇರಿವಿ 84 ಲಕ್ಷ ಯೋನಿಗಳಲ್ಲಿ ನಾವೆಲ್ಲ ತಿರುಗಿದರು, ನಮಗೆಲ್ಲ ದೇಹಗಳು ಬಂದರು, ಅಲ್ಲಿ ಭಗವಂತನ ಸ್ಮರಣೆ ಮಾಡುವ ಅವಕಾಶ ಇಲ್ಲ.
ಕೇವಲ ಕೇಳುವ ಅವಕಾಶ ಇರಬಹುದು. ಅದು ಸಾತ್ವಿಕ ಜೀವರಾಗಿದ್ದರೆ ಭಗವಂತ ಅವರಿಗೆ ಕೇಳುವ ಅವಕಾಶ ಕೊಡ್ತಾನೆ. ಅದಕ್ಕೆ ಕೇಳಿದ ಮೇಲೆ ಕೇಳಿಸುವುದಿಲ್ಲ ನಮಗೆ ಗೊತ್ತಿಲ್ಲ. ಆದರೆ ದೇವರ ಸ್ಮರಣೆ ಮಾಡ್ಲಿಕ್ಕೆ ಬರೋ ಜನ್ಮ ಅಂದ್ರೆ ಅದು ಕೇವಲ ಮನುಷ್ಯ ಜನ್ಮ. ಅದಕ್ಕೆ ಈ ಬೆಂಕಿ ಕೊಟ್ಟರೆ ಏನು ಮಾಡ್ತೀನಿ ಅಂದ್ರೆ, ಜ್ಞಾನಿಗಳಂತಾರೆ ರಾಮನಾಮವೆಂಬ ರಸವುಳ್ಳ ನೀರಿಗೆ ರಾಮನಾಮ ಜಪ ಮಾಡ್ತೇನೆ, ಬಾಯಿ ಮುಚ್ಕೊಂಡು ಕೂಡಲ್ಲ. ಯಾಕೆ? ನಮಗೀಗ ಅದು ಗಾಳಿ ಬೀಸಿದಲ್ವಾ. ಪುರಂದಾಸನ ಇನ್ನೊಂದ್ ಕಡೆ ಅದೇ ಹೇಳ್ತಾರೆ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ, ಬಾಯಿ ಮುಚ್ಚಬೇಡಿ ನಾರಾಯಣ ಎನ್ನಿರೋ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು. ಪುರಂದಾಸ ಉಪದೇಶ ಮಾಡುವಾಗ ಹೇಳ್ತಾರೆ, ಗಾಳಿ ಬಿಟ್ಟಾಗ ಹಿಂದಿನವರು ಧಾನ್ಯವನ್ನ ಏನ್ ಮಾಡ್ತಿದ್ರು, ರಾಶಿ ಅಂತ ಮಾಡ್ತಿದ್ರ. ಆ ರಾಶಿ ಮಾಡೋದು ಹೆಂಗ್ ಮಾಡ್ತಿದ್ರು, ಹಳ್ಳಿ ಕಡೆ ಹೋದ್ರೆ ಗಾಳಿ ಬಿಟ್ಟಾಗ ಧಾನ್ಯಗಳನ್ನು ತೂರಿದಾಗ ಏನಾಗ್ತದೆ, ಗಾಳಿಗೆ ಎಲ್ಲ ಆ ತವಡು ಹೊಟ್ಟು ಎಲ್ಲ ಹೋಗಿಬಿಟ್ಟು ಕಸ ಹೋಗಿ ಕೇವಲ ಧಾನ್ಯಗಳು ಮಾತ್ರ ಕೆಳಗೆ ಬೀಳ್ತಾ ಇದ್ವು. ಎತ್ತರ ಸ್ಟೂಲ್ ಮೇಲೆ ನಿಂತು ಹಿಂಗ್ ತೂರ್ತಾ ಇತ್ತು. ಆ ತೂರೋದು ಯಾವಾಗ? ಗಾಳಿ ಬಂದಾಗ ಮಾತ್ರ. ಗಾಳಿ ಇಲ್ಲ ಅಂದ್ರೆ ಅವು ತೂರ್ತಾ ಇರಲಿಲ್ಲ. ಈಗೆಲ್ಲ ಮಿಷನ್ ಬಂದಾವ, ಈಗಿನ ಮಾತು ಬೇರೆ. ಅವಾಗ ಹಂಗಿತ್ತಲ್ಲ, ಗಾಳಿ ಬಂದ್ರೆ ಮಾತ್ರ ತೂರೋದು. ಅದಕ್ಕೆ ಪುರಂದಾಸ ಅಂತಾರೆ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ. ಗಾಳಿ ಬಿಟ್ಟದೀಗ ಯಾವುದು? ರಾಮನಾಮ ಸ್ಮರಣೆ ಮಾಡ್ತಕ್ಕಂತಹ ಗಾಳಿ ಬೀಸಿದೆ. ಹೀಗೆ ರಾಮನಾಮ ಸ್ಮರಣೆಯನ್ನ ಮಾಡ್ರಿ. ಬಾಯಿ ಮುಚ್ಚಬೇಡಿ ನಾರಾಯಣ ಎನ್ನೀರು. ಬಾಯಿ ಮುಚ್ಚಬೇಡಿ, ಸುಮ್ಮನೆ ಕೂಡಬೇಡ್ರಿ ಖಾಲಿ. ಮನೆಯಲ್ಲಿ ಸುಮ್ಮನೆ ಕೂಡೋದು ಒಂದು ಅಪರಾಧ ಅಲ್ಲ. ಮನೆಯಲ್ಲಿ ಸುಮ್ಮನೆ ಕೂಡೋದು ಒಂದು ಅಪರಾಧ. ಹೋಗಿಲ್ಲ ಯಾಕ್ರಿ? ಏನ್ ಮಾಡ್ತಾನೆ ನಿಮ್ಮ ಹುಡುಗ? ಮನೆಯಾಗ ಸುಮ್ಮನೆ ಕೂಡ್ತಾನೆ. ಮನೆಯಲ್ಲಿ ಸುಮ್ಮನೆ ಕೂಡುವುದು ಒಂದು ಅಪರಾಧ. ಮನೆಯಲ್ಲಿದ್ದಾಗ ಏನಾದ್ರೂ ಮಾಡ್ತಾ ಇರ್ಬೇಕು, ಏನಾದ್ರೂ ಕೆಲಸಗಳು ಮಾಡ್ತಾ ಇದ್ರೆ ಮನೆಯಲ್ಲಿ ಇದ್ದಿದ್ದಕ್ಕೆ ಸಾರ್ಥಕ. ನಮ್ಮ ಮನೆಯಲ್ಲಿ ಸುಮ್ಮನೆ ಕೂಡ್ತೀನಿ, ಏನು ಮಾಡಲ್ಲ ಅಂದ್ರೆ ಅದೇ ಒಂದು ಅಪರಾಧ. ಅದರಂತೆ ಈ ಮನೆ ಬಂದಾಗ ನಾವು ಸುಮ್ಮನೆ ಕೂಡೋದು ಅಪರಾಧ. ಈ ಮನೆಯಲ್ಲಿ ನಾವು ಸುಮ್ಮನೆ ಕೂಡಬಾರ್ದು. ಯಾವಾಗಲೂ ಏನ್ ಮಾಡ್ತಾ ಇರಬೇಕು? ಪರಮಾತ್ಮನ ನಾಮಸ್ಮರಣೆಯನ್ನ ಮುಖದಿಂದ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅಂತ ಇರು, ಇಲ್ಲಂದ್ರೆ ತಿಂತಾ ಇರು. ಎರಡನೇ ಮಾತು ಹೇಳೋದು, ಅಂತ ಇರು, ಇಲ್ಲಾಂದ್ರೆ ಏನ್ ಮಾಡೋ? ತಿಂತಾ ಇರೋ. ಅಂತ ಇರು ಅಂದ್ರೇನು? ದೇವರ ಸ್ಮರಣೆ ಮಾಡ್ತಾ ಇರು. ಬಾಯಿಂದ ರಾಮ ಕೃಷ್ಣ ಗೋವಿಂದ ನರಹರಿ ವಿಠಲ ಪಾಂಡುರಂಗ ನರಸಿಂಹ, ನಿನಗೆ ಯಾವ ಬೇಕು ಆ ಭಗವದ್ ರೂಪವನ್ನ ಸ್ಮರಣೆ ಮಾಡ್ತಾ ಹೋಗು. ಸುಮ್ಮನೆ ಕೂಡಬೇಡ ಮನ್ಯಾಗ. ಈ ಮನ್ಯಾಗ ಸುಮ್ಮನೆ ಕೂಡುವುದೇ ಒಂದು ಅಪರಾಧ. ಅದಕ್ಕೆ ಜ್ಞಾನಿಗಳಂತಾರೆ, ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ. ನಮ್ಗೆ ಹಿರಿಯರು ಹೇಳ್ತಿದ್ರು, ಅನ್ನುವಾಗ ತಿನ್ಲಿಕ್ಕಾಗಲ್ಲ, ತಿನ್ನುವಾಗ ಅಲ್ಲಿಕ್ಕಾಗಲ್ಲ. ಅದಕ್ಕೆ ಅಂತ ಇರು, ಇಲ್ಲಂದ್ರೆ ತಿಂತಾ ಇರು. ಹೇಳಮ್ಮ, ಈ ಗಾಳಿ ಬಿಟ್ಟದಲ್ಲ ತೂರ್ಕೊಳ್ಳಿ ಅಂತಾರೆ ಪುರಂದಾಸರು. ಬಾಯಿ ಮುಚ್ಚಬೇಡಿ ನಾರಾಯಣ ಎನ್ನಿರೋ. ಎಷ್ಟು ಕಾಲ ಜಾಗೃತಾವಸ್ಥೆಗೆ ಇರ್ತೇವೋ ಅಷ್ಟು ಕಾಲ ಭಗವಂತನ ನಾಮಸ್ಮರಣೆ ಹೆಜ್ಜೆ ಹೆಜ್ಜೆಗೆ ಮಾಡ್ತಾ ಇರು. ಅದೇ ದೊಡ್ಡ ಸಾಧನೆ. ಕಲಿಯುಗದಲ್ಲಿಂತೂ ಪರಮಾತ್ಮನ ನಾಮಸ್ಮರಣೆನೇ ದೊಡ್ಡ ಸಾಧನೆ ಅಂತ ಹೇಳಿದ್ದ. ಕೃತ ಧ್ಯಾನವು ಕೃತ ಯುಗದಲ್ಲಿ, ಯಜನ ಯಜ್ಞವು ಯುಗದಲ್ಲಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರದಲ್ಲಿ. ಕೃತಯುಗದಲ್ಲಿ ಯಾವುದು ಧರ್ಮ ಅಂದ್ರೆ ಧ್ಯಾನ. ತ್ರೇತಾಯುಗದಲ್ಲಿ ಯಜನ ಯಜ್ಞಾದಿಗಳು. ಅದಕ್ಕೆ ಋಷಶೃಂಗರನ್ನ ದಶರಥ ಮಹಾರಾಜ ಕರೆಸಿ ಯಜ್ಞವನ್ನ ಮಾಡಿದ ವಶಿಷ್ಠರ ಆಜ್ಞೆಯಂತೆ, ಅವರ ಮಾತಿನಂತೆ ಋಷಶೃಂಗರನ್ನ ಕರೆಸಿ ಯಜ್ಞ ಮಾಡಿ ಮಕ್ಕಳನ್ನ ಪಡೆದ ಯಾರು? ದಶರಥ ಮಹಾರಾಜ. ಯಜನ ಯಜ್ಞವು ತ್ರೇತಾಯುಗದಲ್ಲಿ. ಆಮೇಲೆ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಲ್ಲಿ. ದ್ವಾಪರದಲ್ಲಿ ಯಾವುದು ಮುಖ್ಯವಾದ ಧರ್ಮ ಅಂದ್ರೆ ಪರಮಾತ್ಮನ ಪೂಜಾದಿಗಳನ್ನ ಮಾಡುವುದು. ಮತ್ತಷ್ಟೇ ಕಲಿಯುಗದಲ್ಲಿ ಯಾವ ಧರ್ಮ ಅಂದ್ರೆ ಕಲಿಯುಗದಿ ಗಾನದಿ, ಕಲಿಯುಗದಿ ಗಾನದಿ ಕೇಶವನೆಂದರೆ
ಕೈಗೂಡುವನು ಶ್ರೀರಂಗ ವಿಠಲ. ಕಲಿಯುಗದಲ್ಲಿ ಗಾನದಿ ಕೇಶವನೆಂದರೆ, ಗಾನ ಅಂದ್ರೆ ಸಂಗೀತ ಅಂತ ಒಂದೇ ಅರ್ಥ ಅಲ್ಲ. ಪಾಠ, ಪ್ರವಚನ, ಜಪ, ಪಾರಾಯಣ, ಸಂಗೀತ, ಭಜನೆ ಮಾಡುವುದು ಇದೆಲ್ಲವೂ ಗಾಯನವೇ. ಭಗವಂತನನ್ನ ಸ್ತೋತ್ರ ಮಾಡುವುದಲ್ಲ, ಅದೆಲ್ಲವೂ ಗಾಯನವೇ. ಅದು ಯಾವುದೇ ರೂಪದಲ್ಲಿರಬಹುದು, ಮನನ ರೂಪದಲ್ಲಿರಬಹುದು, ನಿಧಿಧ್ಯಾಸನ ರೂಪದಲ್ಲಿರಬಹುದು. ಇದೆಲ್ಲವೂ ಏನೇನು ಕರೆಸಿಕೊಂಡಿದೆ? ಗಾಯನ ಅಂತ ಕರೆಸಿಕೊಂಡಿದೆ. ಅದಕ್ಕೆ ಗಾನವು ಎಲ್ಲಿ ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ಶ್ರೀರಂಗ ವಿಠಲ ಅಂತ ಶ್ರೀಪಾದರಾಜರು ದೊಡ್ಡ ಆಜ್ಞೆಯನ್ನ ನಮಗೆ ಅಪ್ಪಣೆ ಕೊಡಿಸಿದ್ದಾರಲ್ಲ. ಅದಕ್ಕೆ ನಾವು ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇರ್ಬೇಕು. ಅದಕ್ಕೆ ಜ್ಞಾನಿಗಳಂತಾರೆ ದೇವರ ಸ್ಮರಣೆ ಮಾಡಬೇಕಾದ್ರೆ ನಮಗ್ ಗಾಳಿ ಬಿಡ್ಬೇಕು. ಅದಕ್ಕೆ ಗಾಳಿ ಯಾವುದು ಅಂದ್ರೆ ಈ ಮನುಷ್ಯ ಶರೀರ ಬರಬೇಕು. ಅದಕ್ಕೆ ಬಂದಿದೆ. ನಾನೇನ್ ಮಾಡ್ತೀನಿ ಈಗ? ಮನೆಯಲ್ಲಿ ಸುಮ್ಮನೆ ಕೂಡುವುದಿಲ್ಲ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಮುಂದೆ ಹೇಳ್ತಾರೆ, ಕಾಮಿನಿಯರ ಕೂಡ ಏಕಾಂತ ಬಾಡೇನು ತಾರೆ ಬಿಂದಿಗೆಯ. ಈಗ ರಾಮನಾಮ ಸ್ಮರಣೆ ಮಾಡ್ಲಿಕ್ಕೆ ಅಂದ್ರೆ ದೇವರ ಸ್ಮರಣೆ ಮಾಡ್ಲಿಕ್ಕೆ ಯಾವ ನಿಯಮಗಳು ಹೇಳಿಲ್ಲ. ಏನಾದ್ರು ನಿಯಮ ಹೇಳ್ಯಾರ? ಇಲ್ಲ. ಈಗ ನಾವು ಸಂಧ್ಯಾ ವಂದನೆ ಮಾಡಬೇಕು ಅಂತ ಆದ್ರೂ ಒಂದು ನಿಯಮ ಇದೆ. ಏನ್ ನಿಯಮ ಇದೆ? ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಬೇಕು ಅಂತ ಆದ್ರೆ ಮೊದಲು ನಾವೇನ್ ಮಾಡ್ಬೇಕು? ನಿತ್ಯ ಕರ್ಮ ಮುಗಿಸಿ ಸ್ನಾನ ಮಾಡಬೇಕು. ಸ್ನಾನ ಮಾಡದೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಬರಲ್ಲ. ನಾವ್ ಅನ್ಕೋಬಹುದಲ್ರಿ, ನಮ್ಮ ಮನೇಲಿ 10 ಜನ ಗೆಸ್ಟ್ ಬಂದ, ಅವ್ರದೆಲ್ಲ ಸ್ನಾನ ಆಗಿ ಅವ್ರು ರೆಡಿ ಆಗಿ ಆಗೋ ತನ ಸುಮಾರು 10:30, 11 ಗಂಟೆ ಆಗ್ಬಿಡತ್ತೆ. ಅಲ್ಲಿ ತನ ಖಾಲಿ ಕೂತ್ ಏನ್ ಮಾಡ್ಲಿ ನಾನು? ಸಂಧ್ಯಾನು ಮಾಡ್ತೇನೆ, ದೇವ್ರ ಪೂಜೆ ಮಾಡ್ಬಿಡ್ತೇನೆ, ನೈವೇದ್ಯ ವೈಷ್ಣವ ಮಾಡ್ತೇನೆ, ಆಮೇಲೆ ಸ್ನಾನ ಮಾಡ್ತೀನಿ ಅಂದ್ರೆ ಬರತ್ತ? ಖಾಲಿ ಕೂತ್ ಏನ್ ಮಾಡಕ್? ಹಂಗಲ್ಲ. ಸಂಧ್ಯಾ ವಂದನೆ ಮಾಡುವಾಗ ನೇಮ ಇದೆ. ಅಷ್ಟಮಹಾಮಂತ್ರಣ ಮಾಡ್ಬೇಕಾದ್ರೆ ನೇಮ ಹೇಳಿದ್ದಾರೆ ಇಲ್ಲ? ಕೆಲವು ಕರ್ಮಗಳಿಗೆ ನೇಮ ಹೇಳಿದ್ದಾರೆ. ಆದರೆ ಪರಮಾತ್ಮನ ನಾಮಸ್ಮರಣೆಗೆ ಯಾವ ನೇಮಗಳೂ ಇಲ್ಲ. ನಿನಗೆಲ್ಲಿ ಬೇಕಲ್ಲಿ ಸ್ಮರಣೆ ಮಾಡು. ಮನ ಬಂದ ತೆರದಲ್ಲಿ ಚಿಂತಿಸು, ಇದಕ್ಕೆ ಅನುಮಾನವಿಲ್ಲ ಅಂತಾರೆ ಜಗನ್ನಾಥ. ಬಸ್ನಾಗ ಕೂತಾಗೆ ಅನ್ನು, ಟ್ರೈನ್ನಾಗ ಕೂತಾಗೆ ಅನ್ನು, ಗಾಡಿ ಮೇಲೆ ಕೂತಾಗೆ ಅನ್ನು, ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳು ಏರಿ ಮೆರೆವಾಗ ಅಂತಾರೆ. ಅದಕ್ಕಂತ ನಾಮಸ್ಮರಣೆಯ ರಸ ತುಂಬಲಿಕ್ಕೆ ಈ ಬಿಂದಿಗೆ ತಾಮ. ಕಾಮಿನಿಯರ ಕೂಡ ಏಕಾಂತವಾಡೇನು ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡ ಏಕಾಂತವಾಡೇನು ಅಂತಾರೆ. ಕಾಮಿನಿಯರು ಅಂದ್ರೆ ಯಾರು? ಸ್ತ್ರೀಯರು ಅಂತ ಒಂದು ಅರ್ಥ. ಹೌದಾ? ನಮಗೆ ತಲೆ ಒಳಗೆ ಬರೋದು ಅದು ಒಂದೇ ಅರ್ಥ. ಕಾಮಿನಿಯರು ಅಂದ್ರೆ ಸ್ತ್ರೀಯರು. ಕರೆಕ್ಟ್. ಯಾಕೆ ಅಂದ್ರೆ ಅನೇಕ ಕಡೆ ಸ್ತ್ರೀ ಶಬ್ದವನ್ನ ಬಳಸಿದ್ದಾರೆ. ಅನ್ಯ ಸ್ತ್ರೀಯರ ನೋಡ ಬ್ಯಾಡ, ಹಿಂದೆ ಮಣ್ಣು ಗೂಡಿದರು ನೀ ತಿಳಿದು ಕೋಮೂಡ ಅಂತಾರೆ ವಿಜಯರಾಯ. ಹೌದಾ? ಮತ್ತೆ ಮಂಚ ಬಾರದು, ಮಡದಿ ಬಾರಲು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮವ. ಅಲ್ಲಿ ಹೇಳುವಾಗ ಏನು ಹೇಳಿದ್ದಾರೆ? ಹೆಂಡತಿ ಬರಲ್ಲ, ಗಂಡ ಬರಲ್ಲ ಅಂತ ಹೇಳಿದ್ರೆ ಹೇಳ್ಯಾರ. ಯಾವ ಪುರಾಣದಾಗೂ ಹೇಳಿಲ್ಲ, ಯಾವ ಹಾಡಿನಾಗೂ ಯಾರು ಹೇಳಿಲ್ಲ ಗಂಡ ಬರಲ್ಲ ಅಂತ ಹೇಳಿಲ್ಲ. ಗಂಡನ ಹೆಸರೇ ಇಲ್ಲ. ಒಬ್ಬ ಹೆಣ್ಮಗಳು ಸ್ವಲ್ಪ ಸಂಸ್ಕೃತ ಬರ್ತಿತ್ತಂತಕ್ಕಿ, ಸ್ವಲ್ಪ ಬರ್ತಿತ್ತು. ಆಕಿ ಒಂದು ವಾಕ್ಯ ಓದಿಲ್ಲ. ವಾಟ್ಸಪ್ನಾಗ, ಫೇಸ್ಬುಕ್ ವಾಟ್ಸಪ್ನಾಗ ಬರ್ತಾವಲ್ಲ ಮೆಸೇಜ್ ಒಂದು ಬಂದಿತ್ತು, ಯಾವ್ದು ಓದಿದ್ಲ. ಏನು? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಓದಿದ್ಲು ಒಂದು ವಾಕ್ಯ. ಅದ್ರಾಗ ಬಂದಿತ್ತು. ಮತ್ತೆ ಒಂದ್ಸರಿ ಓದಿತ್ತು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಓದಿ. ಅವಾಗ ಅನಸ್ತಕ್ಕಿಗೆ ಗಂಡನ ಹೆಸರೇ ಹೇಳಿಲ್ಲಲ್ಲ, ಪತಿ ಸುತ ಪತ್ನಿ ಅಂತ ಹೇಳಿಲ್ಲ, ಪಶು ಪತ್ನಿ ಸುತ ಆಲಯ ಅಂತ ಹೇಳ್ಯಾರ. ಪತಿ ಪತ್ನಿ ಸುತ ಅಂತ ಹೇಳಿಲ್ಲಲ್ಲ. ಸಂಸ್ಕೃತ ಬಂದಿತ್ತು. ಅಕ್ಕಿ ಯಜಮಾನ್ರಿಗೆ ಕೇಳಿದ್ರು. ಅಕ್ಕಿ ಮನೆ ಯಜಮಾನ್ರು ಅದೇ ಆಫೀಸಿಂದ ಬಂದಿದ್ರೆ ಅಕ್ಕಿ ಕಾಫಿ ಗೀಬಿ ಕೊಟ್ಟಿದ್ಲೇನು ಗೊತ್ತಿಲ್ಲ ನಮ್ಗೆ. ಬಂದ್ಕೊಳ ರೇ ಏನು, ನಾವೊಂದು ಪ್ರಶ್ನೆ ಸಂಶಯ ಬಂದದ್ರಿ, ಏನ್ ಹೇಳ? ಏನಿಲ್ಲ,
ಈ ಒಂದು ಮೆಸೇಜ್ ಬಂದಿತ್ತು, ಅದರ ಗಂಡನ ಹೆಸರು ಹೇಳಿಲ್ಲ ನೋಡ್ರಿ. ಹೆಂಡತಿ ಮಕ್ಕಳು ಆಲಯಾದಿಗಳು ಅಂತ ಹೇಳ್ಯಾರ. ಏನದು ಓದು ಅಂತ ಮತ್ತೆ ಓದಿದ್ಲಕ್ಕಿ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಓದಿ. ಪತಿ ಹೆಸರೇ ಹೇಳಿಲ್ರಿ. ಮೊದಲೇ ಹೇಳ್ಯಾರದು ಒಂದಮ್ಮ. ಏನು ಪಶು ಅದಲ್ಲ, ಅದೇ ಪತಿ. ಮತ್ತಳಕ್ಕೆ ಆದ್ಮೇಲೆ ಇದು ಪಶು ಆದಂಗೆ ಆಗಿರ್ತದೆ. ಹೌದಾ ಇಲ್ಲ? ಅದಕ್ಕೆ ಹೇಳ್ದ ಪಶು ಅನ್ನೋದೇ ಪತಿ. ಅದು ಪತಿಯೋ ಬದಲೇ ಪಶು ಅಂತ ಹೇಳ್ಯಾರ. ಇಷ್ಟ ಸಮಾಧಾನ ಬಿಡ್ರಿ ಅಂದ್ಲಕ್ಕಿ. ಹಂಗೆ ನಾ ಹೇಳಿಕ್ ಬಂದೆ ಅಂದ್ರೆ, ಸ್ತ್ರೀಯರ ಬಗ್ಗೆ ಕಾಮಿನಿಯರ ಕೂಡ ಅಂದ್ರೆ ಸ್ತ್ರೀಯರು. ಯಾಕಂದ್ರೆ ಮೋಹಕವಾದ ವಸ್ತುಗಳಂತವಲ್ಲ ಜಗತ್ತಿನ ಮೇಲೆ. ಮೋಹಕವಾದ ವಸ್ತುಗಳಲ್ಲಿ ಅತಿ ಮೋಹಕವಾದ ವಸ್ತು ಅಂದ್ರೆ ಸ್ತ್ರೀ. ಅದರಷ್ಟು ಮೋಹಕವಾದ ವಸ್ತು ಜಗತ್ತಿನ ಮೇಲೆ ಬೇರೆ ಯಾವುದು ಇಲ್ಲ. ಅದಕ್ಕೆ ದಾಸರಾಯರು ಕಾಮಿನಿಯರ ಕೂಡ ಏಕಾಂತವಾಡೇನು ತಾರೆ ಬಿಂದಿಗೆಯ ಅಂದ್ರು. ಕಾಮಿನಿಯರಂದ್ರೆ ಯಾರು? ಸ್ತ್ರೀಯರು ಅಂತ ಅರ್ಥ ಅಲ್ಲ. ಇಲ್ಲಿ ಏನ್ ಹೇಳ್ತಾರೆ ದಾಸರಾಯರು ಅಂದ್ರೆ, ಕಾಮಿನಿಯರು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳ ಕೂಡ ಏಕಾಂತವಾಡುವುದಿಲ್ಲ ಅಂದ್ರೆ ಅರ್ಥ, ಇಂದ್ರಿಯಗಳು ಹೇಳಿದಂಗ ನಾನು ಕೇಳಲ್ಲ. ಇಂದ್ರಿಯ ಹೇಳಿದಂಗ ನಾವು ಕೇಳ್ತಾ ಹೋದರೆ ನಮಗೆ ರಾಮನಾಮ ಎಂಬ ರಸದ ನೀರನ್ನ ಈ ಬಿಂದಿಗೆಯಲ್ಲಿ ತುಂಬಲಿಕ್ ಆಗಲ್ಲ. ಏಕೆ ಹಿಂದಿನ ಜನ್ಮಗಳಲ್ಲಿ ಕಾಮಿನಿಯರ ಕೂಡ ಏಕಾಂತವಾಡಿ ನಾವೇನು ರಾಮನಾಮ ಸ್ಮರಣೆಯನ್ನ ತುಂಬಿಲ್ಲ ರಸವನ್ನ. ಅದಕ್ಕೆ ಕಾಮಿನಿಯರ ಕೂಡ ಏಕಾಂತವಾಡೇನು. ಒಂದೊಂದು ಇಂದ್ರಿಯಗಳು ನಮ್ಮನ್ನೇನ್ ಮಾಡ್ತದೆ, ಒಂದೊಂದ್ ಕಡೆ ಎಳ್ಕೊಂಡು ಹೋಗ್ತಾ ಇರ್ತದೆ. ಹೋಗ್ತದೆ ಇಲ್ಲ? ಮನೆಯಲ್ಲಿ ಎಲ್ಲರೂ ಟಿವಿ ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ಕೋ ಕೂತಿರ್ತಾರೆ. ಇವ ಮಗ ಪಾಪ ಅಂದ್ರೆ ಗಂಡ, ಅಪ್ಪ ಅಮ್ಮ ನೋಡ್ತಿರ್ತಾರ, ಹೆಂಡತಿ ಮಕ್ಕಳ ನೋಡ್ತಾರೆ. ಇದು ಪಾರಾಯಣ ಮಾಡ್ಬೇಕು ಅಂತ ಸುಮಧ್ವಿಜಯ ಪುಸ್ತಕ ತೆಗಿತದೆ. ಕಾಂತಾಯ ಕಲ್ಯಾಣ ಗುಣೈ ಕದಾಮನೆ ನಮರ್ಜುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತಿಷ್ಟ ಅನ್ನೋದ್ರೊಳಗಾಗಿ ಆ ಟಿವಿ ಸೌಂಡ್ ಜೋರ್ ಮಾಡ್ಬಿಡ್ತಾರೆ. ಅವ್ರು ಸ್ವಲ್ಪ ವ್ಯಾಲ್ಯೂಮ್ ಜೋರ್ ಮಾಡಿದ್ರೆ ಈ ಕಿವಿ ಆ ಕಡೆ ಹಾಕೊಂಡು ಹೋಗ್ತದೆ ಇಲ್ಲ? ಅವಾಗಂತಾರೆ, ಯಾವ ರೆಸ್ಟೋರಾಂ ನೋಡ್ಕೊಂಡು ಕೂತಾರಲ್ರಿ ಕಾಫಿ ಕುಡಿತಾ, ನಾನು ಸುಮ್ನೆ ಕಾಂತಾಯ ಕಲ್ಯಾಣ ಗುಣ ಏಕಧಾಮನೆ ಅಂತ ಕೂತೀನಿ ಅಂತ. ಇವನು ಪುಸ್ತಕ ಮುಚ್ಚಿಟ್ಟು ಏನ್ ಮಾಡ್ತಾನೆ, ಇವನು ನೋಡ್ಲಿಕ್ಕೆ ಆ ಕಡೆ ಹೋಗ್ತಾನೆ. ನಮ್ಮ ಕಣ್ಣು ಏನ್ ಮಾಡ್ತದೆ, ತನಗೆ ಇಷ್ಟವಾದ ರೂಪವನ್ನ ನೋಡ್ಲಿಕ್ಕೆ ಅಪೇಕ್ಷೆ ಬರ್ತದೆ, ಆ ಕಡೆ ಕರ್ಕೊಂಡು ಹೋಗ್ತದೆ ಕಣ್ಣು. ಕಿವಿ ಏನು ಮಾಡತ್ತೆ, ಪರಮಾತ್ಮನ ನಾಮ ಸ್ಮರಣೆ ಶಾಸ್ತ್ರ ಶ್ರವಣ ಇದನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ. ಲೌಕಿಕವಾದ ವಿಚಾರವನ್ನು ಕೇಳಲಿಕ್ಕೆ ಬಹಳಷ್ಟು ಇಷ್ಟಪಡುತ್ತೆ, ಬಹಳ ಇಷ್ಟಪಡುತ್ತೆ. ಪ್ರವಚನದಲ್ಲಿ ಹಿಂಗ್ ಕೂತಿರ್ತಾರೆ ಎಲ್ಲ ಅನೇಕ ಜನ. ಯಾರೋ ಪಕ್ಕದವ್ರು ಮಾತಾಡ್ತಿರ್ತಾರೆ, ಅವ್ರ ಮನೆ ಸೊಸಿ ಹೌದಾ ಜಂಪ ಅಂತ. ಅವಾಗ ಹಿಂಗ್ ಕೂತವ ಹಿಂದ್ ಹೋಗ್ಬಿಡ್ತಾನೆ, ಮುಂದೇನು ಹೇಳ್ತಾರೆ. ಅದಕ್ಕೆ ರಾಜರಾಜ್ ಪ್ರಭುಗಳು ಹೇಳ್ತಾರೆ, ಮಹಾನುಭಾವರು ಭಾವಿ ಸಮೀರರು, ನಿನ್ನ ವಾರ್ತೆ ಕರ್ಣ ಕೇಳದು, ಅನ್ಯ ವಾರ್ತೆಗೆ ಹೊತ್ತು ಸಾಲದು. ನಿನ್ನ ವಾರ್ತೆ ಕರ್ಣ ಕೇಳದು, ಅನ್ಯ ವಾರ್ತೆಗೆ ಹೊತ್ತು ಸಾಲದು. ಮುಂದಿನ ಗತಿ ಏನು ತಿಳಿಯದು ನೊಂದೆನಯ್ಯ ನೀರಜಾಕ್ಷ ಈಗಲೋ ಇನ್ನಾವಾಗಲೋ. ಈತನು ಹೋಗದಿರದು ಭೋಗದಾಸೆ ಬಿಡಿಸಯ್ಯ ನಾಗಶಯನ ನಳಿನ ನಯನ. ನಿನ್ನ ವಾರ್ತೆ ಕರ್ಣ ಕೇಳದು. ನಿನ್ ವಿಷಯ ಕೇಳಬೇಕು ಅಂದ್ರೆ ಕಿವಿ ಒಪ್ತಾ ಇಲ್ಲ ಪ್ರಭು. ಅನ್ಯ ವಾರ್ತೆಗೆ ಹೊತ್ತು ಸಾಲದು. ಬೇರೆ ವಾರ್ತೆಗಳನ್ನ ಮಾತಾಡ್ತಾ ಇದ್ರೆ ಲೌಕಿಕವಾದ ವಿಷಯಗಳನ್ನ ಹೊತ್ತೇ ಸಾಲಲ್ಲ. ಹಿಂಗ್ ನಾವು ದಿನ ಕಳೆದ್ರೆ ಮುಂದಿನ ಗತಿ ಏನು ತಿಳಿಯದು. ಮುಂದೆ ನಮ್ ಗತಿ ಏನು ಸ್ವಾಮಿ, ಏನು ಅರ್ಥ ಆಗ್ತಾ ಇಲ್ಲ. ನೊಂದೆ ನಯ್ಯ ನೀರಜಾಕ್ಷ. ಈ ರೀತಿಯಾಗಿ ನಾನು ನೊಂದಿದ್ದೇನೆ ಸ್ವಾಮಿ ಜನ್ಮ ಜನ್ಮಗಳಲ್ಲಿ.
ಅದಕ್ಕೆ ಭೋಗದಾಸೆ ಬಿಡಿಸಯ್ಯ. ಈ ವಿಷಯದ ಈ ಪ್ರಪಂಚದಲ್ಲಿ ವಿಷಯದ ವಾಸನೆಯನ್ನ ಬಿಡಿಸು, ಭೋಗದಾಸೆಯನ್ನ ಬಿಡಿಸು. ಹೌದೆಲ್ಲ, ಭೋಗದಾಸೆ ಹೋಗ್ಬೇಕಲ್ಲ, ಅದು ಹೋಗಲ್ಲ, ಸರಳ ಇಲ್ಲದು. ಹೇಳಬಹುದು, ಕೇಳಬಹುದು, ಹೇಳಿದವರಿಗೆಲ್ಲ ಹೋಗಿದೆ ಅಂತನೂ ಅರ್ಥ ಅಲ್ಲ, ಕೇಳಿದವರಿಗೆಲ್ಲ ಹೋಗಿದೆ ಅಂತನೂ ಅರ್ಥ ಅಲ್ಲ. ಅದು ಬಿಡ್ಲಿಕ್ಕೆ ಬರ್ಬೇಕಲ್ಲ, ಹೌದಾ ಇಲ್ಲ? ಸುಮ್ಮನೆ ಹಾಕಿದ್ದು ಊಟ ಮಾಡ್ಲಿಕ್ಕೆ ಬರುತ್ತಾ? ಅಥವಾ ಅಲ್ಲಿ ಮಾಡಿದ್ದು ಊಟ ಮಾಡ್ಲಿಕ್ಕೆ ಬರ್ಬೇಕು, ಹೌದಾ? ಹಾಕಿದ್ದಾದ್ರೂ ಊಟ ಮಾಡ್ಲಿಕ್ಕೆ ಬರ್ಬೇಕು, ಅಥವಾ ಅಲ್ಲಿ ಮಾಡಿದ್ದಾದ್ರೂ ಊಟ ಮಾಡ್ಲಿಕ್ಕೆ ಬರ್ಬೇಕು. ನಾವು ಮತ್ತೆ ಬೇಡಿ ಬೇಡಿ ಹಾಕಿಸ್ಕೊಳ್ಳುವ ಕ್ರಮ ಇರಬಾರ್ದು. ಒಂದು ಪದಾರ್ಥವನ್ನ ಭೋಜನ ಮಾಡುವಾಗ ನಾವು ಬೇರೆ ಪದಾರ್ಥ ಇಂಥದ್ದಿದ್ದರೆ ಭಾರಿ ರುಚಿ ಇರ್ತಿತ್ರಿ ಅಂತ. ನಮ್ ಕಡೆ ಮುದ್ದಿ ಪಲ್ಯ ಅಂತ ಮಾಡ್ತಾರೆ, ಹೌದಿಲ್ಲ? ಇಲ್ಲೆಲ್ಲ ಸೊಪ್ಪಿನ ಪಲ್ಯ ಅಂತಾರೆ, ನಮ್ ಕಡೆ ಮುದ್ದಿ ಪಲ್ಯ ಅಂತ ಮಾಡ್ತಾರೆ. ಆ ಮುದ್ದಿ ಪಲ್ಯ ಮಾಡಿದಾಗ ಮೇಲೆ ಎಣ್ಣೆ ಹಾಕೊಂಡು ಕಲಿಸಿ ಬಾರಿಸ್ತಾ ಇರ್ತಾರೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ರೆ, ಏನ್ ಮುದ್ದಿ ಪಲ್ಯ, ಸ್ವರ್ಗ ಕಾಣಿಸ್ತಾ ಇದೆ ಅಂತಾರೆ, ಹೌದಾ? ಸುಮ್ಮನೆ ಊಟ ಬರೋಲ್ಲ, ಇದ್ರ ಜೊತೆಗೆ ಮೆಣಸಿನ್ಕಾಯಿ ಇದ್ರೆ, ಬಾಳಕಾಯಿ ಇದ್ರೆ ಬಹಳ ಚಲೋ ಇತ್ತು ಅಂತ ನಾಲಿಗೆ ಆ ಕಡೆ ಕರ್ಕೊಂಡು ಹೋಗುತ್ತೆ. ಜೀವ್ಯಾಪೇಕ್ಷೆ ಅದು ಬರುತ್ತೆ. ಹಂಗೆ ಒಂದೊಂದು ಇಂದ್ರಿಯಗಳು ನಮಗೆ ಒಂದೊಂದು ಪದಾರ್ಥಗಳ ಕಡೆಗೆ ಎಡ್ಕೊಂಡು ಹೋಗ್ಬಿಡ್ತಾವಲ್ಲ, ಏನು ದೇವರ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯದ? ಅದಕ್ಕೆ ಜ್ಞಾನಿಗಳಂತಾರೆ, ಕಾಮಿನಿಯರ ಕೂಡ ಏಕಾಂತವಾಡೇನು. ಇಂದ್ರಿಯಗಳು ಹೇಳಿದಾಗ ನಾ ಕೇಳಲ್ಲ ಸ್ವಾಮಿ, ನಾನು ನಿನ್ನ ಸ್ಮರಣೆಯನ್ನ ಮಾಡ್ತೇನೆ. ತಾರೆ ಬಿಂದಿಗೆಯ. ನಮಗೆ ಸುಖ ಆಗೋದು 5 ಇಂದ್ರಿಯಗಳಿಂದಲೇ, ದುಃಖ ಆಗೋದು 5 ಇಂದ್ರಿಯಗಳಿಂದಲೇ. ಅದು ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು. ಸುಖ ದುಃಖಕ್ಕೆ ಕಾರಣ ಯಾವುದು? ಜ್ಞಾನೇಂದ್ರಿಯಗಳೇ ಕಾರಣ. ಜ್ಞಾನೇಂದ್ರಿಯಗಳು ಯಾವುದು? ಶ್ರವಣ, ನಯನ, ಘ್ರಾಣ, ತ್ವಕ್, ರಸ. ಶ್ರವಣ, ನಯನ, ಘ್ರಾಣ, ತ್ವಕ್, ರಸ. ಶ್ರವಣ ಅಂದ್ರೆ ಕಿವಿ, ನಯನ ಅಂದ್ರೆ ಕಣ್ಣು, ಘ್ರಾಣ ಅಂದ್ರೆ ಮೂಗು, ತ್ವಕ್ ಅಂದ್ರೆ ಹುಣಸೆಕಾಯಿ ತೊಕ್ಕಲ್ಲ. ನಮ್ ಕಡೆ ಹುಣಸೆಕಾಯಿ ತೊಕ್ಕಂತ ಮಾಡ್ತಾರೆ, ಇದು ಮಾಡ್ತಾರೆ ಅಲ್ವಾ? ಅದಲ್ಲ, ತ್ವಕ್ ಅಂದ್ರೆ ಚರ್ಮ. ಚರ್ಮಕ್ಕೆ ಏನ್ ಹೆಸರು? ತ್ವಕ್ ಅಂತ ಹೆಸರು, ಹೌದಾ? ಆಮೇಲೆ ರಸ, ನಾಲಿಗೆ. ಬಹಳ ಡೇಂಜರ್, ಬಹಳ ಹೇಳ್ಕೊಂಡು ಹೋಗ್ತಾ ಇರ್ತಾವ ನಮ್ಮ ಸುಖ ದುಃಖ ಏಕದಿ 5 ಇಂದ್ರಿಯಗಳಿಂದ. ಯಾಕೆ ನಮಗ ಬೇಕಾದವರು ಬಂದ್ರೆ, ನಮಗ ಬಹಳ ಬೇಕಾದವ್ರು ಬಂದ್ರೆ ನಮ್ ಕಣ್ಣು ಏನಾಗ್ತವ? ಅರಳಿ ಬಿಡ್ತಾವ. ಬಾರಿ 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 ಬಾರಿ, ಬಹಳ ಸಂತೋಷ. ದೇವ್ರು ಕಾಣಿಸ್ತಾನ, ನೀವು ಕಾಣಿಸಂಗಲ್ಲ ಅಂತ. ಇವ್ರು ಯಾವಾಗ ಕಾಣಿಸಂಗ ಗೊತ್ತಿಲ್ಲ ದೇವ್ರು. ಅದನ್ನ ದೇವ್ರು ಕಾಣಿಸ್ತಾನ, ನೀವು ಕಾಣಿಸಂಗ. ನಮ್ಮವರು ಬಹಳ ಬೇಕಾದ್ರೆ ಕಣ್ಣು ಅರಳ. ಅವಾಗೇನಾಯ್ತು? ನಮಗೆ ಸುಖ ಆಯ್ತು ಕಣ್ಣಿಂದ, ಹೌದಾ? ನಮಗ ಬೈದವ್ರು ಎದುರುಗಡೆ ಬಂದ್ರಪ್ಪ, ನಮ್ ಜೊತೆ ಜಗಳ ಆಡಿದವ್ರು ಎದುರು ಬಂದ್ರು, ಅವಾಗೇನಾಗ್ತದೆ? ನಮ್ಗೆ ಕಣ್ಣು ಅರಳತಾವೇನು? ಕಣ್ಣು ಮುಚ್ಕೊಂಡು ಬರ್ತಾರೆ. ಇಲ್ಯಾಕೆ ಬಂದರ್ರಿ ಇವರು? ಇಲ್ಲಿ ಪ್ರವಚನಕ್ಕೆ ಯಾರು ಹೇಳ್ಯಾರ ಇವರಿಗೆ ಅಂತ ಈ ಕಡೆ ಮಾರಿ ಮಾಡ್ಬಿಡ್ತಾರೆ. ಹಿಂಗ್ ಕೂತವ್ರು ಈ ಕಡೆ, ಅವ್ರ ಕಡೆ ಮಾಡಿ. ಕಣ್ಣಿನಿಂದ ಎರಡೂ ಆಯ್ತು, ಸುಖಾನು ಆಯ್ತು, ದುಃಖನು. ಕಿವಿಯಿಂದ ಅಷ್ಟೇ, ಶ್ರವಣನೂ ಅಷ್ಟೇ. ನಮಗೆ ಹೊಗಳಿದರೆ, ತುಂಬಾ ನಮ್ಮನ್ನ ಸ್ತೋತ್ರ ಮಾಡಿದರೆ ನಮಗೇನಾಗುತ್ತೆ? ಸಂತೋಷ ಆಗುತ್ತೆ. ಅಬ್ಬಾಬಾ ಏನ್ರಿ ಎಷ್ಟು ಹೊಗಳ್ತಾರಪ್ಪ, ಭಾರಿ ಆನಂದ. ಶಾಲ್ ಹಾಕಿ, ಮಾಲೆ ಹಾಕಿ, ಸಂಭಾವನೆ ಕೊಟ್ಟು, ಹಣ್ಣಿನ ಬುಟ್ಟಿ ಕೊಟ್ಟು ಹೊಗಳಿದ್ರೆ ಪರಮಾನಂದ, ಹೌದಿಲ್ಲ? ಅದೇ ಬೈದ್ರೆ, ಮಾಲೆ ಹಾಕಿಬಿಟ್ಟು, ಶಾಲ್ ಹಾಕಿ, ಸಂಭಾವನೆ ಕೊಟ್ಟು, ಹಣ್ಣಿನ ಬುಟ್ಟಿ ಕೊಟ್ಟು, ಬಾಯಿ ಬಂದಂಗೆ ಬೈದ್ರು ಅಂತ ಸಂತೋಷ ಆಗುತ್ತಾ? ಆಗಲ್ಲ. ನಾಸಿಕ, ಘ್ರಾಣ, ನಮಗೆ ಇಷ್ಟವಾದ ಪದಾರ್ಥಗಳ ವಾಸನೆ ನಮಗೆ ತಗಲಿದರೆ, ನಮ್ಮ ಮೂಗಿಗೆ ಬಂದರೆ ನಮಗೆ ಸಂತೋಷ. ಇಷ್ಟವಲ್ಲದ ಪದಾರ್ಥಗಳ ವಾಸನೆ ಬಂದರೆ ದುಃಖ. ಚರ್ಮ, ಇನ್ನೆಕ್ಸ್ಟ್ ಚರ್ಮ ಇದೇನ್ ಮಾಡುತ್ತೆ? ತನಗೆ ಇಷ್ಟವಾದ ವಸ್ತುಗಳ ಸ್ಪರ್ಶ ಚರ್ಮಕ್ಕೆ ಆದರೆ ಸುಖ ಆಗುತ್ತೆ. ಇಷ್ಟವಲ್ಲದ ಪದಾರ್ಥಗಳು ಚರ್ಮಕ್ಕೆ ಆದರೆ ದುಃಖ ಆಗುತ್ತೆ.
ಈ ಧನುರ್ಮಾಸದಲ್ಲಿ ಡೆಲ್ಲಿ ಕಡೆ ಹೋಗ್ಬೇಕು. ಡೆಲ್ಲಿಗೆ ಹೋದಾಗ ಒಬ್ರು ಯಾರೋ ಹೇಳ್ತಾರೆ, ನಮ್ಗೆ ಹೇಳ್ತಾರೆ ಆ ಕಡೆ ಬಂದರೆ ಬರ್ರಿ ಅಂತ. ಇಲ್ಲಿವರೆ ಅಲ್ಲೇ ಸೆಟ್ಲ್ ಆಗಿತ್ತು, ಆಯ್ತಪ್ಪ ಹೋಗಿರ್ತ ಅವ್ರ ಮನೆಗೆ. ಹೋದ ತಕ್ಷಣ ನಮಗ್ ಕೊಂಡಾಡ್ತಾರೆ, ಏನು ಭಾಗ್ಯ ದಾಸರೇ ಬಾಬಾ, ಇದು ದೇವರ ಕರುಣ ನೋಡ್ರಿ ಅಂತ. ಏನಾಯ್ತಪ್ಪ ಅಂತ, ಇಲ್ಲ ನಾನು ದೇವರೇ ಬೇಡ್ಕೊಂಡಿದ್ದೆ ಶ್ರೀನಿವಾಸನಿಗೆ, ನಂದೊಂದು ಕೆಲಸ ಆದ್ರೆ 108 ಕಲಶ ಫ್ರಿಡ್ಜ್ ವಾಟರ್ ಬ್ರಾಹ್ಮಣರಿಗೆ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅನಾಯಸ ನೀವು ಬಂದಿರಲ್ವಾ ಅಂದ್ರೆ ಅವಾಗ ನಮಗ್ ಸಂತೋಷ ಕೊಡುತ್ತೆ. ಧನುರ್ಮಾಸ ಫ್ರಿಡ್ಜ್ ವಾಟರ್ ನಾನ ಸಂತೋಷ ಕೊಡ್ತೇನೆ. ಇಲ್ಲ, ಯಾಕೆ ಚರ್ಮಕ್ಕೆ ಅದು ಅವಾಗ ಹಿತ ಅಲ್ಲ. ಅದೇ ಬಳ್ಳಾರಿ ಕರ್ಕೊಂಡೋಗಿ ಗುಡ್ಡದ ಮೇಲೆ ಕೂಡ್ಸಿ ವೈಶಾಖ ಮಾಸದಾಗ ಶುದ್ಧ ಹುಣ್ಣಿಮೆ ದಿವಸ 100 ಟೆಂಪರೇಚರ್ ನೀರು 108 ಕಲಶ ಅಭಿಷೇಕ ಮಾಡಿದ್ರೆ ಸಂತೋಷ ಆಗುತ್ತೆ. ಅವಾಗ ಚರ್ಮಕ್ಕೆ ಏನು ಅಂದ್ರೆ ತನಗೆ ಹಿತವಾದ ತನಗೆ ಇಷ್ಟವಾದ ವಸ್ತುಗಳ ಸ್ಪರ್ಶ ಚರ್ಮಕ್ಕಾದ್ರೆ ಸಂತೋಷ, ಇಲ್ಲ ಅಂದ್ರೆ ದುಃಖ. ಇನ್ನೊಂದು ಇಂದ್ರಿಯ ಉಳಿತಿ, ಅದು ಬಹಳ ಸ್ಟ್ರಾಂಗ್ ಇಂದ್ರಿಯ. ಅದು ಯಾವುದು? ಜಿಹ್ವಾ, ರಸ, ನಾಲಿಗೆ. ತನಗಿಷ್ಟವಾದ ಪದಾರ್ಥಗಳು ಸಿಕ್ಕರೆ ನಾಲಿಗೆ ಕುಣಿದಾಡ ಬಿಡುತ್ತೆ. ಕುಣಿದಾಡುತ್ತಾ ಇಲ್ಲ. ತನಗಿಷ್ಟವಲ್ಲದ ಪದಾರ್ಥಗಳು ಸಿಕ್ಕರೆ ಮಾರಿ ಕೆಡಿಸಿಕೊಂಡು ಊಟ ಮಾಡ್ತಾರೆ. ಹೌದಿಲ್ಲ? ಊಟ ಮಾಡ್ತಾರೆ, ಊಟ ಮಾಡೋದು ಬಿಡಂಗಿಲ್ಲ ನಾವು. ಯಾಕೆ? ಊಟ ಮಾಡುವುದೇ ನಮ್ಮ ಜನ್ಮ ಸಿದ್ಧ ಹಕ್ಕು. ಆದ್ದರಿಂದ ಊಟ ಮಾರಿ ಕೆಡಿಸಿ ಊಟ ಮಾಡ್ತಾರೆ. ಪದಾರ್ಥಗಳು ಒಳ್ಳೆ ರುಚಿಯಾಗಿದ್ರೆ ಅಬಾ ಬಾಬಾ ಏನ್ ಭಾರಿ ಮಾಡ್ಯಾರ ಬಿಡ್ರಿ, ಅಬಾ ಸಂತೋಷ ಆಯ್ತು ಅಂತ ಊಟ ಮಾಡ್ತಾರೆ. ಈಗ ನಾಲಿಗೆಯಿಂದ ಏನಾಯ್ತು? ಸುಖನೂ ಆಯ್ತು, ದುಃಖನೂ ಆಯ್ತು. ಹಳೆಯ ಅತ್ತಿ ಮನೆಗೆ ಹೋಗಿದ್ದನು, ಫಸ್ಟ್ ಟೈಮ್ ಹೋಗಿದ್ದ, ಅತ್ತೆ ಮನೆಗೆ ಹೋಗಿದ್ದ. ಅವ ಲಗ್ನ ಆದ್ಮೇಲೆ ಹೋಗಿದ್ದೇನೆ, ಪಾಪ 2 ವರ್ಷ ಹೋಗಿದ್ದೇನೆ. ಆಮೇಲೆ ಹೋಗಿ ಅತ್ತಿ ಮಾವಾಗ ಬಹಳ ಆನಂದ ಆಯ್ತು. ಹಳ್ಳಿ ಊರಾಗಿರ್ತಿದ್ರು, ಬಹಳ ಸಂತೋಷ ಆಯ್ತು ಅವ್ರು. ಅಬ್ಬಾ ಹಳೇಂದ್ರ ಬಂದಾರೆ, ಮಗಳು ಬಂದಾರೆ. ಹಳೇಂದ್ರ ಬಂದಾರೆ ಅಂತ ಅತ್ತಿ ಆದವಳು ಅನೇಕ ಪದಾರ್ಥಗಳನ್ನ ಮಾಡಿದ್ಲು ಊಟಕ್ಕೆ. ಅವಾಗ ಹಳೇಂದ್ರ ಏನಂದ್ರು ವಿಚಾರ ಮಾಡಿದ್ರು, ನನಗ ಇಷ್ಟವಲ್ಲದ ಪದಾರ್ಥ ಯಾವ್ದಾದ್ರೆ ಮಾಡಿದ್ರೆ ಕಷ್ಟ ಅಂತ ವಿಚಾರ ಮಾಡಿದ್ರು. ಆದ್ರೆ ಎಲೆ ಬಡಿಸಿದ ಮೇಲೆ ಎಲ್ಲಾ ಪದಾರ್ಥ ಬಡಿಸಿದ್ರಲ್ಲ ನೋಡಿ ಸಂತೋಷ ಆಯ್ತು ಹಳೇಂದ್ರಿಗೆ. ಯಾಕೆ? ನನಗಿಷ್ಟವಾದ ಪದಾರ್ಥಗಳೇ ಎಲ್ಲ ಇವೆ, ಬಹಳ ಸಂತೋಷ. ಆದರೆ ಒಂದು ಇಷ್ಟವಲ್ಲದ ಪದಾರ್ಥ ಮಾಡಿದ್ರು, ಹಳೇಂದ್ರಿಗೆ ಇಷ್ಟ ಇಲ್ಲ. ಅದು ಅದ್ಯಾವುದು ಅಂದ್ರೆ ಹಾಗಲಕಾಯಿ ಗೊಜ್ಜು. ಹಳೇಂದ್ರ ಅಂದ್ರು ಅದು ಸೇರಲ್ಲ ಅಂದ್ರೆ ಸೋಷಿಯಲ್ ಪ್ರೆಸ್ಟೀಜ್ ಅಲ್ವಾ, ಮರ್ಯಾದೆ ಪ್ರಶ್ನೆ. ಹಳೇಂದ್ರ ಬೇರೆ ಕೂಡ್ತಿದ್ರು. ಈಗಿನ ಹಳೇಂದ್ರ ಮೊದಲೇ ತಲೆ ಬಾಗಿ ಬಿಟ್ಟಿರ್ತಾವ, ಅತ್ತಿ ಮಾವ ಮೊದಲೇ ಹಿಂಗ ಆಗಿರ್ತಾರೆ. ಹಂಗ ಏನ್ ಮಾಡೋದು? ಹಳೇಂದ್ರಂದು ಹೆಂಗಿದ್ರು ಹಾಕ್ಯಾರಲ್ವಾ, ಒಟ್ಟಿಗೆ ಅದೆಲ್ಲ ತೊಗೊಂಡು ತಿಂದು ನೀರು ಕುಡಿದ್ಬಿಡುದು. ಆಮೇಲೆ ಎಲ್ಲಾ ಪದಾರ್ಥ ಸ್ವೀಕಾರ ಮಾಡಬಹುದು, ನಮಗಿಷ್ಟವಾದ ಪದಾರ್ಥ. ಅದೇ ರೀತಿ ಮಾಡಿದ್ರು ಊಟ ಪ್ರಾರಂಭ ಆದ ತಕ್ಷಣ. ಹಳೇಂದ್ರ ಹಂಗೆ ಮಾಡಿದ ತಕ್ಷಣ ಅತ್ತಿ ಅಂದ್ರು ಬಹಳ ರುಚಿಯಾಗಿದೇನೋ ಇಷ್ಟ ಅಂತ ಇನ್ನೊಂದು ಸೌಟ್ ಹಾಕಿದ್ರು. ಸಿಟ್ಟು ಬಂತವ್ರಿಗೆ ಹಳೇಂದ್ರಿಗೆ. ಅದನ್ನು ನುಂಗಿ ನೀರ್ ಕುಡಿದು ಹೆಂಡತಿ ದೂರದಲ್ಲಿ ನೋಡ್ತಾ ನಿಂತಿದ್ದು. ಅಯ್ಯ, ಮದುವೆ ಆಗಿ 2 ವರ್ಷ ಆದ್ರೂ ನಮ್ಮ ಯಜಮಾನ್ರಂಗ ಹಾಗಲಕಾಯಿ ಗೊಜ್ಜು ಇಷ್ಟ ಅಂತ ಹೇಳೇ ಇಲ್ಲ ಅಂತ ಹೇಳಿ ಅವಳೊಂದು ಸೌಂಟ್ ಹಾಕಿದ್ರು. ಭಯಂಕರ BP ರೈಸ್ ಆಗ್ಬಿಡ್ತೀವ್. ಭಾಳ ಸಿಟ್ಟು ಬಂದ್ಬಿಟ್ಟು ಮತ್ತೆ ಹೊರಗೆ ಹೋದಾಗ ಹೆಂಡತಿನ ಬೈಯೋಂಗಿಲ್ರಿ. ಈಗೆಲ್ಲ ಕಂಡೀಷನ್ ಮಾಡೇ ಕರ್ಕೊಂಡು ಹೋಗ್ಬಿಡ್ತಾರ ಹೊರಗ. ನೋಡ್ರಿ, ನಮ್ಮ ಅಕ್ಕನ ಮಗಳ ಲಗ್ನ, ಅಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಬೈಯೋಂಗಿಲ್ಲ. ಈಗ ಏನ್ ಬೈತೀರಿ ಇಲ್ಲೇ ಬೈರಿ. ಹೊರಗೆ ಹೋದಾಗ ಹೆಂಗಿರ್ಬೇಕು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅಂಡರ್ಸ್ಟ್ಯಾಂಡ್? ಒಂದು ವೇಳೆ ಏನಾದ್ರೂ ಒಂದು ಬೈದ್ರ ಮನೆಗೆ ಬಂದ್ಮೇಲೆ ಬೆಂಡೆತ್ತೀನಿ ಅಂತ ಹೇಳ್ತಾರೆ. ಹಂಗ್ ಕಂಡೀಷನ್ ಮಾಡಿ ಕರ್ಕೊಂಡು ಹೋಗಿದ್ ಹೆಂಡತಿ ಮಾತಾಡೋಂಗಿಲ್ಲ. ಯಾವಾಗ 3ನೇ ಬಾರಿ ಹೆಂಡತಿ ಹಾಕಿದ್ಲಲ್ಲ, ಮಾವ ಏನು ಮಾಡಿದ್ದ, ತಮ್ಮ ಹಳ್ಳಿ ಊರಾಗಿರೋ ಪಕ್ಕದ ಮನೆಯವರಿಗೆ ಊಟಕ್ಕೆ ಕರೆದಿದ್ದ. ವಯಸ್ಸಾದ್ರು, ಬರ್ರಿ ಕೂಡ್ರಿ, ಪಾಪ ಅವ್ರ ಮಗಳಾ ಕೂಡ್ರಿ, ನಮ್ಮ ಹಳೇಂದ್ರ ಇನ್ನ ಅಷ್ಟು ಪರಿಚಯ ಆಗಿಲ್ಲ ನಮಗ, ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಇರ್ರಿ, ಅವ್ರಿಗೆ ಬ್ಯಾಸರಿಕೆ ಆಗಬಾರ್ದು ಅಂತ ಹೇಳಿ ಹೆಂಡತಿ ಹಾಗಲಕಾಯಿ ಗೊಜ್ಜು ಹಾಕಿದ ತಕ್ಷಣ ಅವ್ರಿಗೆ ಕೇಳಿದ್ರು, ಪಾಪ ಹಳೇಂದ್ರೆ ಅಂದ್ರೆ, ಏನ್ ಸ್ವಾಮಿ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದೀರಿ ಅಂತ ಹೇಳಿ ಅವನಿಗೆ ಸಿಟ್ಟು ಬಂದಿತ್ತಲ್ಲ. ಆ ಸಿಟ್ಟೆಲ್ಲ ಈ ಮಾತಿನ ಮೇಲೆ ಹಾಕಿದ ಅಳಿಯ. ಯಾವತ್ ಏನಂದ? ಇಷ್ಟು ಹಾಗಲಕಾಯಿ ಗೊಜ್ಜು ತಿಂದು ನಾನು ಉಳಿದರೆ 4 ಜನ, ಇಲ್ಲಾಂದ್ರೆ 3 ಜನ ಅಂತ.
ಇಂಥ ಫಜೀತಿ ಆಗ್ತದೆ ನಾಲಿ ಇಷ್ಟು ತಿಂದು ಉಳಿದ್ರೆ 4 ಜನ ಅಂದ್ರೆ ತಿಂದ್ರೆ ಉಳಿಯಂಗಲ್ಲ ಅಂತ ಅರ್ಥ ಅಂದ ಅಷ್ಟು ಪದಾರ್ಥ ಬೇಡ ಆಗಿದೆ ಅವರಿಗೆ ಅಂತ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಅದಕ್ಕೆ ಒಂದೊಂದು ಇಂದ್ರಿಯಗಳು ದೇವರ ಕಡೆ ಹೋಗಗೊಡದೆ ತಮ್ಮ ಹತ್ರ ಎಳ್ಕೊಂಡ್ಬಿಡ್ತಾವ. ಅದಕ್ಕೆ ಇಂದ್ರಿಯಗಳೇ ಅಶ್ವಗಳು ಅಂತ ಹೇಳ. ದೇಹ ಅಂತಕ್ಕಂಥ ಇಂದ್ರಿಯಗಳು ಯಾವುದು? ದೇಹ ರಥಕ್ಕೆ ಅಂದ್ರೆ ಇಂದ್ರಿಯಗಳು. ಅದಕ್ಕೆ ಜ್ಞಾನಿಗಳಂತಾರೆ ಆ ಕಾಮಿನಿಯರ ಕೂಡ ಏಕಾಂತವಾಡೇನು ತಾರೇ ಬಿಂದಿಗೆಯ ಅಂದ್ರು. ಮುಂದೆ ಹೇಳ್ತಾರೆ, ಗೋವಿಂದನೆಂಬ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ಅಭಿಷೇಕಕ್ಕೆ ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರಿ ಬಿಂದಿಗೆಯ, ತಾರಕ್ಕ ಬಿಂದಿಗೆ. ಗೋವಿಂದನೆಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದ ಅಂತಕ್ಕಂತಹ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಆ ಗೋವಿಂದ ಅಂತಕ್ಕಂಥ ಗುಣ ಏನಿದೆ ಆ ಗುಣಗಳನ್ನ ತುಂಬಲಿಕ್ಕೆ ಈ ಬಿಂದಿಗೆ ಬೇಕು. ಗೋವಿಂದ ಗುಣ ಅಂದ್ರೆ ಅರ್ಥ. ಗೋವಿಂದ ಅಂದ್ರೆ ಏನು? ಗೋವಿಂದ ಅಂದ್ರೆ ಶ್ರೀನಿವಾಸ. ನಮಗೆಲ್ಲ ಅರ್ಥ ಆಗತ್ತೆ. ಗೋವಿಂದ ಅಂದ್ರೆ ಶ್ರೀನಿವಾಸ ಅಂತ. ಗೋವಿಂದ ಅಂದ್ರೆ ಶ್ರೀನಿವಾಸ ಅಂತ ಒಂದು ಅರ್ಥ ಉಂಟು. ದೊಡ್ಡದಾದ ಅರ್ಥ ಹೇಳ್ತದೆ ವೇದ. ಗೋವಿಂದ ಅಂದ್ರೆ ಏನು? ಗೋ ಅಂದ್ರೆ ವೇದಗಳು. ವೇದದಿಂದ ಪ್ರತಿಪಾದ್ಯನಾದವನಿಗೆ ಹೆಸರೇನು? ಗೋವಿಂದ ಅಂತ ಹೆಸರು. ಭಗವಂತ ಎದರಿಂದ ಪ್ರತಿಪಾದ್ಯರಾಗಿದ್ದಾರೆ? ವೇದ ಪ್ರತಿಪಾದ್ಯ. ದೇವರು ಹೆಂಗೆ ತಿಳಿತಾನೆ? ವೇದದಿಂದ ತಿಳಿತಾನೆ. ನಾವು ದೇವರ ಒಂದು ಆಕಾರವನ್ನ ಚಿಂತನೆ ಮಾಡಬೇಕಾದ್ರೆ ಆ ಭಗವಂತನ ಆಕಾರವನ್ನ ತಿಳಿಸಿಕೊಟ್ಟಿದ್ಯಾವುದು? ವೇದಗಳು. ಈಗ ಭಗವಂತ ಹೆಂಗಿದ್ದಾನೆ ಅಂತ ಒಂದು ರೂಪವನ್ನ ಚಿಂತನೆ ಮಾಡಬೇಕು ಅಂತಾದರೆ ಅದು ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಭಗವಂತ ಹೆಂಗಿದ್ದಾನೆ ಹೇಳಿದ್ದಾರೆ. ಪರಮಾತ್ಮ ಹೇಳುವಾಗ ಏನ್ ಹೇಳ್ತಾರೆ? ಸಹಸ್ರ ಶೀರ್ಷ, 1000 ತಲೆ ಉಳ್ಳವನು. ಸಹಸ್ರಾಕ್ಷ ಅಂತ ವೇದ ಹೇಳುತ್ತೆ. ಹೌದಾ? ಅದಕ್ಕೆ ಸುಮ್ಮನೆ ವೇದ ಓದಿದ್ರೆ ಸರಿಯಾಗಿ ಅರ್ಥ ಆಗಲ್ಲ. ಅದನ್ನ ಬಿಡಿಸಿ ಹೇಳುವವರು ಗುರುಗಳು ಬೇಕು. ಯಾರೋ ಒಬ್ರು ಪಾಠ ಹೇಳ್ತಿದ್ದಂತೆ, ಬನ್ನಿ ಪಾಠ ಹೇಳ್ತೀನಿ ಅಂತ. ವೇದ ಜ್ಞಾನ ಚೆನ್ನಾಗಿತ್ತು, ಸಂಸ್ಕೃತಿ ಚೆನ್ನಾಗಿ ಬರ್ತಿತ್ತು. ಈಗ ವೇದ ಪಾಠ ಹೇಳ್ತೀನಿ. ಪಾಪ ಅನೇಕ ಜನ ಹೋದ್ರು ಕೇಳಿ ಪಾಠ ಕೇಳ. ಅದಕ್ಕೆ ಗುರುಗಳು ಪಾಠ ಶುರು ಮಾಡಿ, ಸಹಸ್ರ ಶೀರ್ಷ, ದೇವರಿಗೆ 1000 ತಲೆ. ಕೂತವ್ರು ಪಾಠ ಕೂತವ್ರು ತಲೆ ಹಾಕಿ. ಸಹಸ್ರಾಕ್ಷ, 1000 ಕಣ್ಣು. ನಾನೊಬ್ಬ ಮೂಲ್ಯ ಕೂತಿದ್ದೀನಿ, ಅವನಿಗೆ ಜಿಜ್ಞಾಸೆ ಹುಟ್ಟುಬಿಡು. ಇಲ್ಲ, ದೇವರಿಗೆ 1000 ತಲೆ ಅಂದ್ಮೇಲೆ ಒಂದ್ ತಲೆಗೆ 2 ಕಣ್ಣು, ಎಷ್ಟು ಕಣ್ಣು ಇರ್ಬೇಕೀಗ? ಜಿಜ್ಞಾಸೆ ಅವನಿಗೆ ಹುಟ್ಬಿಡ್ತಾನೆ. 2000 ಕಣ್ಣು ಅಂತ ಹೇಳಬೇಕಾಗಿತ್ತು ಗುರುಗಳು. ಹೌದಾ? ದ್ವಿಸಹಸ್ರಾಕ್ಷ ಅಂತ ಹೇಳಿದ್ರೆ ಓಕೆ. 1000 ತಲೆ ಅಂತ ಹೇಳಿ 1000 ಕಣ್ಣಂದ್ರು ಯಾಕೋ ನಂಗೆ ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಒಂದು ಶಂಖ ಏನು ಹೇಳ? ಒಂದು ಏನಿಲ್ಲ, 1000 ತಲೆ ಅಂತ ಹೇಳಿದ್ರಲ್ವಾ? ಹೌದು, ದೇವರಿಗಿದೆ. 1000 ಕಣ್ಣು ಅಂತ ಹೇಳಿದ್ರಲ್ವಾ? ಒಂದ್ ತಲೆಗೆ 2 ಕಣ್ಣಾದ್ರೆ 2000 ಅಲ್ವಾ? ಹುಚ್ಚ. ಮುಂದಿನ ವಾಕ್ಯ ನೋಡು, ಸಹಸ್ರ ಪಾತ್. 2000 ಇದ್ದು 1000 ಕಣ್ಣು ಬಿದ್ದು ಹೋಗ್ಯಾವ. ಹಿಂಗರ್ಥ ಅಲ್ಲ. ವೇದವನ್ನ ಸಮೀಚೀನವಾಗಿ ಅರ್ಥೈಸಿ ಕೊಡುವಂತ ಗುರುಗಳು ಬೇಕು ನಮಗೆ. ಅದಕ್ಕೆ ಗುರುಗಳನ್ನ ಯಾಕೆ ಆಶ್ರಯ ಮಾಡಬೇಕು ಅಂದ್ರೆ ಸಮೀಚೀನವಾದ ಅರ್ಥವನ್ನ ಗುರುಗಳು ತಿಳಿಸಿಕೊಡ್ತಾರೆ. ನೋಡಪ್ಪ, ಆ ಶಬ್ದ ಹಿಂಗಿದ್ರು ಅದನ್ನ ಹಿಂಗ ಅರ್ಥ ಮಾಡಿಕೋಬೇಕು ಅಂದ್ರೆ ಅದು ಸರಿ ಹೋಗ್ತದೆ ಅಂತ ಅರ್ಥ. ಹೌದಾ ಇಲ್ಲ? ಯಾರಾದ್ರೂ ಕೇಳ್ತಾರೆ, ಗೋಪಾಲ್ ರಾವ್ ಇಲ್ವಾ ಮನೆಯಲ್ಲಿ ಅಂತ. ಅವ್ರು ಈಗಿನ ಹೋದ್ರಲ್ರಿ ಅಂತ ಅವ್ರ ಹೆಂಡತಿ. ಹೋದ್ರು ಅನ್ನೋ ಶಬ್ದ ಒಂದೇ. ಏನಾಗಿದ್ರಿ ಪಾಪ? ಧರ್ಮದ ಕೈಲಿ ಮಾಡ್ತೀರಿ, ವೈಕುಂಠ ಸಮಾರಾಧನೆ ಮಧ್ವ ಸಂಘ, ವಿಜಯ ಮಧ್ವ ಸಂಘದಲ್ಲಿ ಮಾಡ್ತೀರಾ? ಕೇಳಿದ್ರೆ ಹುಚ್ಚ ಅಂತವ. ಹೌದಲ್ಲ?
ಅವ್ರು ಹೇಳಿದ್ದೇನೀಗ, ಈಗಿನ ಹೋದ್ರಲ್ರಿ ಅಂತ. ಹೋದ್ರು ಅನ್ನೋ ಶಬ್ದ ಒಂದೇ. ಅದರ ಅರ್ಥ ಮಾಡ್ಕೋಬೇಕಾದ್ರೆ ಸಂದರ್ಭಗಳನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಹಿಂದಿನ ವಾಕ್ಯ, ಮುಂದಿನ ವಾಕ್ಯ, ಅಥವಾ ಸಂದರ್ಭಗಳು, ಅವರು ಹೇಳುವ ಭಾವನೆಗಳು, ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿಕ್ ಬರ್ತದೆ. ಈಗಿನ ಹೋದ್ರಲ್ರಿ ಪ್ರವಚನಕ್ಕೆ ಹೋದ್ರ ಅಂತ ಕೇಳಿ, ಅಥವಾ ಮಾರ್ಕೆಟ್ಗೆ ಹೋದ್ರ, ಊರಿಗೆ ಹೋದ್ರ ಕೇಳ್ಬೇಕು. ಸುಮ್ಮನೆ ಹೋದ್ರು ಅನ್ನೋದು ಒಂದೇ ಇಟ್ಕೊಂಡ್ಬಿಟ್ರೆ ಶಬ್ದ. ಅದಕ್ಕೆ ದೇವರ ಚಿಂತನೆ ಹಂಗಲ್ಲ. ಸಹಸ್ರ ಅಂದ್ರೆ ಅನಂತ ಅಂತ ಶಾಸ್ತ್ರ ಅರ್ಥ ಮಾಡಿ. ಸಹಸ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಅನಂತ. ಏಕಾದಶ ಶತ ಸಹಸ್ರ ಇತಿ ಅನಂತ ಅಂತ ವ್ಯಾಖ್ಯಾನ ಮಾಡಿ. ಒಂದಂದ್ರೂ ಅನಂತವೇ, 10 ಅಂದ್ರೂ ಅನಂತವೇ, 100 ಅಂದ್ರೂ ಅನಂತವೇ, 1000 ಅಂದ್ರೂ ಅನಂತವೇ, ಅನಂತ ಅಂದ್ರೂ ಅನಂತವೇ. ಅದಕ್ಕೆ ದೇವರ ಚಿಂತನೆ ಹೆಂಗ್ ಮಾಡಬೇಕು? ಅನಂತ ತಲೆ ಉಳ್ಳವನು, ಅನಂತ ಕಣ್ಣುಗಳುಳ್ಳವನು, ಅನಂತ ಬಾಹುಗಳುಳ್ಳವನು, ಅನಂತ ಪಾದ ಉಳ್ಳವನು. ಸಹಸ್ರಪಾತ್ ಅಂದ್ರೆ ಅಂತ 1000 ಬಿದ್ದಾವಂತಲ್ಲ, ಅನಂತವಾದ ಪಾದ ಉಳ್ಳವನು ಭಗವಂತನ ಚಿಂತನೆ ಇದರೆ. ಅದಕ್ಕೇನು ಗೋವಿಂದ ಅಂತ ಯಾಕೆ ಹೆಸರು? ವೇದದಿಂದ ಭಗವಂತ ತಿಳಿತಾನೆ, ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ, ವೇದಕ್ಕೆ ಮುಖ್ಯ ವಿಷಯನಾಗಿದ್ದಾನೆ ಭಗವಂತ. ಆದ್ದರಿಂದ ಅವನಿಗೆ ಹೆಸರು ಗೋವಿಂದ. ಅಂತ ಅನಂತ ಕಲ್ಯಾಣ ಗುಣಗಳನ್ನು ಹೊಂದಿದಂತ ಭಗವಂತ ವೇದದಿಂದ ಪ್ರತಿಪಾದ್ಯನಾಗಿದ್ದಾನಲ್ಲ. ನನ್ನ ಯೋಗ್ಯತಾನುಸಾರವೇ ಅವನ ಗುಣಗಳು ಅಂತಕ್ಕಂತಹ ರಸವನ್ನ ತುಂಬಲಿಕ್ಕೆ, ನೀರನ್ನು ತುಂಬಲಿಕ್ಕೆ ಈ ಬಿಂದಿಗೆ ಬೇಕು. ಅದಕ್ಕೆ ಗೋವಿಂದನೆಂಬೋ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಅಂದರು. ಮುಂದೆ ಹೇಳ್ತಾರೆ, ಆವಾವ ಪರಿಯಲ್ಲಿ ಅಮೃತದ ಅಭಿಷೇಕಕ್ಕೆ ತಾರೆ ಬಿಂದಿಗೆಯ. ಹಾಗಾದ್ರೆ ಅವೆಲ್ಲ ತುಂಬಿಕೊಂಡು ಏನ್ ಮಾಡ್ತೀನಿ ಅಂದ್ರೆ, ಭಗವಂತನಿಗೆ ಹೋಗಿ ನಾ ಏನ್ ಮಾಡ್ತೇನೆ? ಅಭಿಷೇಕವನ್ನ ಮಾಡ್ತೇನೆ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ. ಅಮೃತ ಅಂದ್ರೆ ಅರ್ಥ ಮೃತರಹಿತವಾದದ್ದು ಅಮೃತ, ಹೌದಿಲ್ಲ? ನಾವು ಅಮೃತರಹಿತವಾದ ಮೃತಿರಹಿತರಾಗಬೇಕು ಅಂತಾದ್ರೆ, ಜನ್ಮ ಹುಟ್ಟು ಬರಬಾರ್ದು, ಜನ್ಮ ಸಾವು ಬರಬಾರ್ದು ಅಂತಾದ್ರೆ ನಾವೇನ್ ಮಾಡ್ಬೇಕು? ಗೋವಿಂದ ಅಂತಕ್ಕಂಥ ಗುಣವುಳ್ಳಂತಹ ನೀರನ್ನು ತುಂಬ್ಕೋಬೇಕು ಈ ಬಿಂದಿಗೆಯಲ್ಲಿ. ರಾಮನಾಮ ಅಂತಕ್ಕಂಥ ರಸದ ನೀರನ್ನ ತುಂಬಬೇಕು. ಅದನ್ನ ತುಂಬಿ ಏನ್ ಮಾಡ್ಬೇಕು? ದೇವರಿಗೆ ಅಭಿಷೇಕವನ್ನ ಮಾಡ್ಬೇಕು, ದೇವರ ಪೂಜಾದಿಗಳನ್ನ ಮಾಡ್ಬೇಕು. ದೇವರು ತನ್ನ ರೂಪಕ್ಕೆ ತನ್ನ ಅನೇಕವಾದ ರೂಪಗಳಿಂದ ಅಭಿಷೇಕವನ್ನ ಮಾಡಿಕೊಳ್ತಾನೆ. ನಾವು ದೇವರಿಗೆ ಅಭಿಷೇಕ ಮಾಡೋದಲ್ಲ, ತನ್ನ ರೂಪಗಳಿಂದ ತಾನೇ ಅಭಿಷೇಕ ಮಾಡ್ತಾರೆ. ಅದೆಂಗ ಅಂದ್ರೆ, ಈಗ ನಾವು ಕಲಶದಲ್ಲಿ ಕಲಶ ಪೂಜೆ ಮಾಡುವಾಗ ಆಹ್ವಾನ ಮಾಡ್ತೀವಿಲ್ಲ, 101 ಭಗವದ್ ರೂಪಗಳನ್ನ ಅಲ್ಲಿ ಆಹ್ವಾನ ಮಾಡ್ತೀವಿ ಅಲ್ವಾ? ಆಮೇಲೆ ನೀರಿನಲ್ಲಿರ್ತಕ್ಕಂಥ ಭಗವಂತನ ವಿಭೂತ ರೂಪಗಳ ಚಿಂತನೆ ಮಾಡ್ತೇವೆ ಇಲ್ಲ? ನೀರಿನಲ್ಲಿ ಪರಮಾತ್ಮನ ವಿಭೂತ ರೂಪಗಳೆಷ್ಟು? 24 ಭಗವಂತನ ವಿಭೂತಿ ರೂಪಗಳು, ವಿಶೇಷವಾದ ಸನ್ನಿಧಾನವುಳ್ಳ ರೂಪಗಳು. ನಾವು ಈ ನೀರಿನಲ್ಲಿ ಅಷ್ಟು ಆಹ್ವಾನ ಮಾಡಿ ಆ 24 ಭಗವದ್ ರೂಪಗಳಿದೆ ಅಂತ ಸ್ಮರಣೆ ಮಾಡಿ ಅದನ್ನ ಅಭಿಷೇಕ ಮಾಡ್ತೀವಿಲ್ಲ ದೇವರಿಗೆ. ಶಾಲಿಗ್ರಾಮ ಪ್ರತಿಮಾದಿಗಳು ಮಾಡುವಾಗ ನಾವೇನ್ ಮಾಡ್ದಂಗೆ, ನೀರ್ ಮಾಡ್ದಂಗಾಯ್ತು, ಅವನ ರೂಪಗಳಿಂದ ಅವನಿಗೆ ಅಭಿಷೇಕ ಮಾಡ್ದಂಗಾಯ್ತು, ಅವನ ರೂಪಗಳಿಂದ ಅವನಿಗೆ ಅಭಿಷೇಕ ಮಾಡ್ದಂಗಾಯ್ತು ಅಷ್ಟೇ. ಅವನ ರೂಪಗಳಿಂದ ಅವನಿಗೆ ಅರ್ಚನೆ ಮಾಡೋದು. ಹೂವನ್ನೇರಿಸ್ತೀವಿಲ್ಲ, ವಿಶ್ವಾಯ ನಮಃ ವಷಟ್ಕಾರಾಯ ನಮಃ ವ್ಯವಸ್ಥೆವಲ್ಲ. ಹೂಗಳನ್ನೇರಿಸುವಾಗ ಏನು? ಹೂವಿನಲ್ಲಿರ್ತಕ್ಕಂಥ ಭಗವದ್ ರೂಪಗಳು. ಶಾಲಿಗ್ರಾಮ ಅಂತರ್ಯಾಮಿಗಿರ್ತಕ್ಕಂಥ ಸ್ವಾಮಿಗೆ ಇಲ್ಲಿ ಅಂತರ್ಯಾಮಿಗಿರ್ತಕ್ಕ ಭಗವಂತ ರೂಪಗಳಿಂದಲೇ ಅರ್ಚನೆ. ತುಳಸಿನೂ ಅಷ್ಟೇ. ತುಳಸಿಯಲ್ಲಿ ಭಗವದ್ ರೂಪಗಳೆಷ್ಟು? 5317 ಒಂದರ ದಳದಲ್ಲಿ. ಒಂದಳ ಹಾಕಿಬಿಟ್ರೆ ಅಷ್ಟು ಭಗವದ್ ರೂಪಗಳಿಂದ ಪರಮಾತ್ಮನಿಗೆ ಅಭಿಷೇಕ. ಈ ರೀತಿಯಾಗಿ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಕೊನೆಗೆ ಹೇಳ್ತಾರೆ, ಏನ್ ಮಾಡ್ತಿ, ಎಲ್ಲಿ ಹೋಗ್ತಿ ಅಂದ್ರೆ, ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ
ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗ್ತೇನೆ. ಕಾಶಿಯಲ್ಲಿ ಗಂಗೆಯಲ್ಲಿ ಕರ್ಕೊಂಡು ಬರ್ತಾರೆ. ಹೌದಾ? ನೋಡ್ಲಿಕ್ಕೆ ಹೋದ ವಿಶ್ವೇಶ್ವರನ ದರ್ಶನ ಮಾಡಿ ಗಂಗೆಯಲ್ಲಿ ಕರ್ಕೊಂಡು ಬರ್ತಾರೆ. ಗಂಗೆಗೆ ಕರ್ಕೊಂಡ್ ಬರ್ತಾರಿಲ್ಲ, ಆ ಗಂಗೆಯಲ್ಲಿ ಬರುವಾಗ ಅನೇಕ ಘಾಟಗಳನ್ನು ತೋರಿಸ್ತಾರೆ, ಅದರ ಇತಿಹಾಸಗಳನ್ನು ಹೇಳ್ತಾರೆ. ಕೊನೆಗೆ ಎಲ್ಲಿ ಬಿಡ್ತಾರೆ? ನಮಗೆ ಬಿಂದು ಮಾಧವನ ಘಟ್ಟಕ್ಕೆ ಬಿಟ್ಬಿಡ್ತಾರೆ. ಉಪರ್ ಜಾ ಸಕ್ತೆ ಅಂತಾನು, ಅಲ್ಲಿಂದ ಮತ್ತೆ ವಾಪಸ್ ಕರ್ಕೊಂಬರಲ್ಲ, ಅಲ್ಲೇ ಬಿಟ್ಟು ಬಿಡ್ತಾರೆ. ಆ ಬಿಟ್ಟು ನಾವೇನ್ ಮಾಡ್ಬೇಕೀಗ? ಬೆಟ್ಟ ಹತ್ಕೊಂಡು ಮೆಟ್ಲುಗಳನ್ನು ಹತ್ಕೊಂಡು ಎಲ್ಲಿ ಹೋಗ್ಬೇಕು? ಬಿಂದು ಮಾಧವನ ಘಟ್ಟಕ್ಕೆ. ಪರಮಾತ್ಮನ ಹತ್ರ ಹೋಗ್ಬೇಕಾದ್ರೆ ಮೇಲಕ್ಕೆ ಹೋಗ್ಬೇಕಾದ್ರೆ, ಮೇಲಕ್ಕೆ ಹೋಗ್ಬೇಕಾದ್ರೆ ನಮಗೇನ್ ಬೇಕು? ಸಾಧನೆ ಆಗ್ಬೇಕು. ಸಾಧನೆ ಆಗ್ಬೇಕಾದ್ರೆ ಏನ್ ಬೇಕು? ಬಿಂದಿಗೆ ಬೇಕು. ಅದಕ್ಕೆ ಈ ಬಿಂದಿಗೆ ಅದಲ್ಲ, ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ, ರಾಮನಾಮ ರಸ ತುಂಬುತ್ತೇನೆ, ಗೋವಿಂದನ ಗುಣಗಳನ್ನು ಅಂತ ನೀರನ್ನು ತುಂಬಿಕೊಂಡು ದೇವರಿಗೆ ಅಭಿಷೇಕ ಮಾಡ್ತೇನೆ, ಅಲ್ಲಿಗೆ ಹೋಗ್ತೇನೆ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ, ತಾರೆ ಬಿಂದಿಗೆಯ. ಅಲ್ಲಿ ಹೋಗಿ ಏನ್ ಮಾಡ್ತೀನಿ ಅಂದ್ರೆ ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ, ತಾರೆ ಬಿಂದಿಗೆಯ ಅಂತ. ಅಲ್ಲಿ ಹೋಗಿ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತೇನೆ ಅಂದ್ರೆ ಎಲ್ಲವನ್ನೂ ಜ್ಞಾನ ಪುರಸ್ಸರವಾಗಿ ದೇವರಿಗೆ ಸಮರ್ಪಣೆ ಮಾಡಿ ಅವನ ಸ್ತೋತ್ರ ಮಾಡ್ತೇನೆ. ಅದಕ್ಕಾಗಿ ನಂಗೆ ಸುಂದರವಾದ ಬಿಂದಿಗೆಯನ್ನ ಕೊಡು ಅಂತ ಜ್ಞಾನಿಗಳು ಕೇಳಿದ್ರು. ಹೇಳಿದ್ದೇನೆ, ದಾಸರಾದ ಮೇಲೆ ಯಾವುದನ್ನು ನೋಡಿದರೂ ಅವರು ಭಗವತ್ ಪರವಾಗಿ ಮಾತಾಡ್ತಾರೆ. ಜ್ಞಾನಿಗಳ ಲಕ್ಷಣ ಅದು. ನಾವು ಅದೇ ಮಾತಾಡ್ತೀವಿ, ಆ ಹಂತ ವಾತಾವರಣ ಇದ್ರೆ ಮಾತಾಡ್ತೀವಿ. ಈಗ ಕವಿಗಳು ಅಂತ ಇರ್ತಾರೆ, ಹೌದಾ? ಒಳ್ಳೆ ಕವಿಗಳು ಇರ್ತಾರೆ. ಕವಿಗಳು ತಾವು ಕವಿತೆಗಳನ್ನು ಬರೀಬೇಕಾದ್ರೆ ಕೆಲವು ಪರಿಸರ ಹಿಂಗೆ ಇರಬೇಕು ಅಂತ ಅಂತಾರೆ. ಅಂತ ಪರಿಸರದಲ್ಲಿ ಕೂತಾಗ ಕೆಲವು ಅವರಿಗೆ ಕವಿತಾಗಳು ಸ್ಫುರಣ ಆಗಿ ಬರೀತಾರಲ್ಲ, ಆ ವಾತಾವರಣ ಎಲ್ಲ ಹಿಂಗಿರ್ಬೇಕು ಅಂತೇಳಿ ಕೂತು ಬರೀತಾರೆ. ಆದ್ರೆ ನಿಜವಾದ ಜ್ಞಾನಿಗಳು, ಭಗವಂತನ ಕಂಡವರು, ಅವರು ಎಲ್ಲಿ ನೋಡಿದ್ರು ಅಷ್ಟೇ ಅದೆಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ಅದಕ್ಕೆ ಯಾಯವಾರಕ್ಕೆ ಹೋದಾಗ ದಾಸರಾಯರು ಎದುರುಗಡೆ ಮನೆ ದೂರ ಇತ್ತಲ್ಲಿ, ಇವರೆಲ್ಲ ಯಾಯವಾರ ಮಾಡ್ತಾ ಬರ್ತಾ ಇದ್ದಾರೆ, ದೇವ್ರ ನಾಮ ಹೇಳಿ. ಒಳಗಿದ್ದವಳು ನೋಡಿದ್ದು, ಬಾಗಲ ಹಾಕಿಬಿಟ್ಟು ಗಳಲ್ಲ ಬಾಗಿಲು. ನಿಜವಾಗಿ ಅವಳು ಬಾಗಿಲು ಮುಚ್ಚಿದ್ದನ್ನು ನೋಡಿ ಬೈಬೇಕಿಲ್ಲ ನಾವು. ಏನೋ ನಾವು ಬರ್ತಿದ್ ಬಾಗಿಲಾಕ್ಬಿಟ್ಟಲ್ಲಪ್ಪ, ಬಾಗಿಲು ತೆಗೆದು ಭಿಕ್ಷೆ ಹಾಕ್ತಿದ್ವಿ, ಬಾಗಿಲಾಕ್ ಹಾಕೋ ಹಿಂಗ ನಮ್ಮ ಅವರೇನು ಮಾಡ್ತಿರಲಿಲ್ಲ. ಕದವ ಮುಚ್ಚಿದಳೆ ಯಾಕೋ ಗಯ್ಯಾಳಿ ಮೂಳಿ, ಒಳಗೆ ಚಿಲುಕ ಅಲುಗಾಡುತ್ತಿದೆ, ಕದವ ಮುಚ್ಚಿದಳೆ. ಕದವ ಮುಚ್ಚಿದಳೆ ಯಾಕೋ ಗಯ್ಯಾಳಿ ಮೂಳಿ. ಕದವನ್ನ ಯಾಕೆ ಮುಚ್ಚಿದ್ಲು, ಬಾಗಿಲನ್ನ ಯಾಕೆ ಮುಚ್ಚಿದ್ಲು ಅಂತ ಪ್ರಶ್ನೆ ಮಾಡಿ. ಒಳಗೆ ಚಿಲುಕ ಅಲುಗಾಡುತ್ತಿದೆ, ಒಳಗೇನಾಗಿದೆ? ಚಿಲುಕ ಅಲುಗಾಡ್ತಾ ಇದೆ, ಬಾಗಿಲನ್ನ ಯಾಕೆ ಮುಚ್ಚಿದ್ಲು ಅಂತ ಅರ್ಥ. ಗಯ್ಯಾಳಿ ಮೂಳಿ, ಬೈದ್ರು. ಹೌದು, ಈ ಬಾಗಿಲು ಮುಚ್ಚಿದಕ್ಕೆ ಬೈದಿಲ್ಲ, ಈ ಬಾಗಿಲು ಮುಚ್ಚಿದ್ಲಲ್ಲ ಅದಕ್ಕೆ ಬೈತಾರೆ, ಅದಕ್ಕೆ ಹೋಲಿಸಿದ್ರು ಅವರು. ಕದ, ಈ ದೇಹಕ್ಕೆ ಮುಖ್ಯವಾದ ಕದ ಯಾವುದು? ಬಾಯಿ. ಯಾಕೆ ಮುಚ್ಚಿದ್ದಾಳೆ ಅಂತ. ಅಲ್ಲರಿ ಪುರುಷರಿಗೆ ಯಾಕೆ ಮುಚ್ಚಿದ ಅಂತ ಹೇಳ್ಬೇಕಾಗಿತ್ತಲ್ಲ, ಅದೇ ಬಿಟ್ಟು ಯಾಕೆ ಮುಚ್ಚಿದ್ಲು ಅಂತ ಯಾಕಂದ್ರು ಅಂತಂದ್ರೆ, ಈ ಬಾಯಿ ಕದ, ಅದಕ್ಕೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೋ ಏನು ಅಂದ್ರೆ, ಒಳಗಿದ್ದ ಪಾಪವು ಹೊರಗೆ ಹೋಗುವುದೆಂಬ ಭಯದಿಂದ ಬಾಯಿ ಕದವ ಮುಚ್ಚಿದಳು ಅಂತ. ಕದ ಅಂದ್ರೆ ಬಾಯಿ ಮುಚ್ಚಿಬಿಟ್ಲಲ್ಲಪ್ಪ, ಬಾಯಿ ಯಾಕೆ ಮುಚ್ಚಾಳೆ? ಒಳಗೆ ಚಿಲುಕ ಅಲ್ಗಾಡ್ತಿದೆ. ಚಿಲುಕ ಅಂದ್ರೆ ನಾಲಿಗೆ. ದೇವರನ್ನ ಕೊಂಡಾಡ್ಲಿಕ್ಕೆ ಬರ್ತಕ್ಕಂತಹ ನಾಲಿಗೆ ಅಳಗಾಡ್ತಾ ಒಳಗಿರುವಾಗ ಆ ದೇವರನ್ನ ಕೊಂಡಾಡದೆ ಬಾಯಿ ಮುಚ್ಕೊಂಡಿದ್ದಾಳಲ್ಲ, ಗಯ್ಯಾಳಿ ಮೂಳಿ ಅಂದ್ರೆ ಮನಸ್ಸಿಗೆ ಸಂಬೋಧನೆ ಮಾಡ್ತಾರೆ. ಮನಸ್ಸು ಸ್ತ್ರೀಲಿಂಗ ವಾಚಕ. ಮನಃಶಬ್ದ ಗೊತ್ತು, ಸ್ತ್ರೀಲಿಂಗ. ಮನಸ್ಸು ಬುದ್ಧಿಗೆ ಯಾವ ಲಿಂಗ ಕರೆದಿದ್ದಾರೆ? ಸ್ತ್ರೀಲಿಂಗ. ಅದಕ್ಕೆ ಈ ದೇಹದಲ್ಲಿದ್ದಿ, ಈ ಮನೆಯಲ್ಲಿದ್ದಿ,
ಬಾಯಿ ಮುಚ್ಕೊಂಡು ಯಾಕೆ ಮುಚ್ಚಿದ್ಲಪ್ಪ ಕದ? ಹರಿದಾಸರ ಪಾದ ಧೂಳಿ ಒಳಗೆ ಹೋದೀತೆಂಬ ಭಯದಿಂದ ಕದವ ಮುಚ್ಚಿದಳೋ ಹೇಳ್ತಾರೆ. ಜ್ಞಾನಿಗಳು ಪಾದಧೂಳಿ ಒಳಗೆ ಹೋಗತ್ತೆ ಅಂತ ಈ ಬಾಗಲ ಹಾಕ್ತಿದ್ರ. ಹಂಗೆ ನಾವು ದೇವರ ಸ್ಮರಣೆ ಮಾಡಿದರೆ ಒಳಗಿದ್ದ ಪಾಪ ಎಲ್ಲ ಹೊರಗೆ ಹೋಗ್ತಾವೆ ಅನ್ನುವ ಭಯದಿಂದ ಕದವ ಮುಚ್ಚಿದಳು ಮನಸ್ಸು. ಅವಳು ಗಯ್ಯಾಳಿ ಮೂಡಿ. ನಾವು ಮನಸ್ಸಿಗೆ ಬಂದ್ರೆ ಪಾರಾಯಣ ಮಾಡ್ತಿರ್ತೀವಿ, ಹೌದಿಲ್ಲ? ನಮಗೆ ಪಾರಾಯಣ ಮಾಡ್ಲಿಕ್ಕೆ ಬರ್ತಾ ಇರ್ತದೆ, ಬರಲ್ಲ ಅಂತಿಲ್ಲ, ಆದರೂ ಮಾಡಲ್ಲ. ಯಾಕೆ? ಮನಸ್ಸು ಪ್ರೇರಣೆ ಮಾಡದೇ ಇದ್ದರೆ ನಾವು ಪಾರಾಯಣವನ್ನ ಮಾಡುವುದಿಲ್ಲ. ಮನಸ್ಸು ಸುಮ್ಮನೆ ಕೂಡ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ. ಅದಕ್ಕೆ ದಾಸರಾಯರಂತಾರೆ, ಕದವ ಮುಚ್ಚಿದ ಲೇಖೋ. ಎಲ್ಲರಿಗೂ ಅಪ್ಲೈ. ಯಾಕೆ ಬಾಯಿ ಮುಚ್ಚಿದ್ದಾರೆ? ಒಳಗೆ ಚಿಲುಕ ಅಳ್ಳಾಡುತ್ತಿದೆ. ಒಳಗೇನಾಗಿದೆ? ಚಿಲುಕ, ನಾಲಿಗೆ ಇದೆ. ದೇವರನ್ನು ಕೊಂಡಾಡ್ತಕ್ಕಂಥ ನಾಲಿಗೆ ಒಳಗೆ ಇರ್ಲಿಕ್ಕಾಗಿ ನಾಲಿಗೆಯನ್ನ ಒಳಗಿಟ್ಕೊಂಡು ಅಳ್ಳಾಡೋ ಚಿಲುಕವನ್ನ ಕದವ ಮುಚ್ಚಿದಳೆ ಹಾಕೊಂಡು. ಅದನ್ನ ನೋಡಿದ ತಕ್ಷಣನೇ ಭಗವಂತನ ಸ್ಮರಣೆ ಬಂತಲ್ವಾ, ಭಗವತ್ ತತ್ವ ಬಂತಲ್ವಾ. ದಾಸರಾಯರು ಹಿಂಗೆ ಹೋಗುವಾಗ ಒಂದ್ ಕಡೆ 10 ನಿಮಿಷ ಕೂತಾಗ ಅಲ್ಲಿ ಕೆಲವು ಜನ ಕೂತಿದ್ರು. ಅದೊಂದು ದೇವಸ್ಥಾನ, ಅಲ್ಲೊಂದು ಜನ ಕೂತಿದ್ರು. ಕೆಲವು ಅವರೆಲ್ಲ ನಗ್ತಾ ಇದ್ರು, ಚಲೋ ನಗ್ತಾ ಇದ್ರು, ಜೋರಾಗಿ ನಗ್ತಾ ಇದ್ರು. ದಾಸರಾಯರು ಸುಮ್ಮನೆ ಕೂತು. ಅವಾಗ ಯಾರೋ ಒಬ್ರು ಅಂದ್ರು, ಇವರಿಗೆ ನಗುನೇ ಬರಲ್ಲ ನೋಡ್ರಿ, ಎಲ್ಲಾರು ನಗ್ತಾ ಇದ್ದಾರೆ, ಇವ್ರು ಮಾತ್ರ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ನಗುನೇ ಬರಲ್ಲ. ಈ ಮಾತು ಕೇಳಿ ಅವ್ರು ನಗ್ತಾ ಇದ್ರಲ್ಲ, ದಾಸರಾಯರಂದಿದ್ದೇನು? ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ನಂಗೂ ನಗೆ ಬರ್ತದೆ, ನಿಮಗ್ ಬಂದಂಗ ಹುಚ್ಚುಚ್ಚು ನಗೆ ಬರಲ್ಲ. ಕೆಲವು ಹುಚ್ಚುಚ್ಚಾಗಿ ನಗ್ತಿರ್ತಾರೆ, ಹಂಗ ನಗಬಾರ್ದಂತ ಹೇಳಿದ್ರೆ ಶಾಸ್ತ್ರದಲ್ಲಿ. ಮಧುರವಾಗಿ ನಗಬೇಕು, ಕೆಟ್ಟು ಜೋರಾಗಿ ನಗ್ತಾವ. ಕೆಲವು ಕಡೆ ನೋಡಿದಾಗ ನಗ್ತಾರೆ. ಅದಕ್ಕೆ ದಾಸರಾಯರಂತಾರೆ, ನನಗೂ ನಗೆ ಬರ್ತದೆ. ಯಾಕೆ ಬರುತ್ತೆ? ನಿಮ್ ತರ ನಗೆ ಬರ್ತಾ ಇಲ್ಲ. ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದು ಕಂಡು ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ನಂಗೆ ಯಾಕೆ ನಗು ಬರುತ್ತೆ ಅಂದ್ರೆ, ಜಗದೊಳಿರುವ ಮನುಜರೆಲ್ಲ, ಜಗತ್ನಾಗಿರ್ತಕ್ಕಂಥ ಎಲ್ಲ ಮನುಷ್ಯರು ಹಗರಣ ಮಾಡುವುದು ಕಂಡು. ಯಾವುದು ಮಾಡಬಾರದು ಅದನ್ನು ಮಾಡಿದರೆ ಹಗರಣ ಅಂತ ಕರೀತಾರಿಲ್ಲ. ಈಗ ರಾಜಕಾರಣಗಳಲ್ಲಿ ಭಾರಿ ನೋಡ್ತೀವಿ, ಇಂಥ ಹಗರಣ ಮಾಡಿದ್ದಾರೆ, ಆ ಪಾಯಿಂಟ್ ಅನ್ನೇ ಎತ್ತಿ ತೋರಿಸ್ತಾರಿಲ್ಲ. ಹಗರಣ ಅಂದ್ರೇನು? ಯಾವುದು ಮಾಡಬೇಕು ಅದನ್ನು ಮಾಡದೆ, ಯಾವುದು ಮಾಡಬೇಕಾಗಿತ್ತು ಅದನ್ನು ಮಾಡದೆ, ಯಾವುದು ಮಾಡಬಾರದು ಅದನ್ನು ಮಾಡಿರ್ತಾರಲ್ಲ, ಅದಕ್ಕೇನಂತ ಕರೀತಾರೆ? ಹಗರಣ ಅಂತ ಕರೀತಾರೆ ಇಲ್ಲ. ಅದಕ್ಕೆ ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದು ಕಂಡು. ಜಗತ್ನಲ್ಲಿ ಮನುಷ್ಯರು ಏನ್ ಮಾಡಬೇಕು ಅದನ್ನ ಮಾಡದೆ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಹೋಗ್ತಾ ಇದ್ದಾರಲ್ಲ, ಅದನ್ನ ನೋಡಿ ನನಗೆ ನಗು ಬರ್ತಾ ಇದೆ ಅಂತ ದಾಸ. ಅದನ್ನ ನೋಡಿ ನಂಗೇನಾಗಿದೆ? ನಗು ಬರ್ತಾ ಇದೆ. ಅದು ಮುಂದೊಂದು ದೃಷ್ಟಾಂತ ಹೇಳ್ತಾರೆ, ಒಂದೆರಡು. ಏನದು? ಪರರವನಿತೆಯೊಲಮಿಗೊಲಿದು ಹರುಷದಿಂದ ಒಳ ಬೆರೆದು, ಪರರವನಿತೆಯೊಲಮಿಗೊಲಿದು ಹರುಷದಿಂದ ಅವಳ ಬೆರೆದು, ಹರಿವ ನೀರೋಳು ಮುಳುಗಿ ಬೆರಳ ಎಣಿಸುತ್ತಿಹರ ಕಂಡು ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ. ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದು ಕಂಡು ನಗೆಯು ಬರುತ್ತಿದೆ. ಪರರ ವನಿತೆಯೊಲಮಿಗೊಲೆದು ಹರುಷದಿಂದ ಅವಳ ಬೆರೆದು ಹರಿವ ನೀರೋಳು ಮುಳುಗಿ ಬೆರಳ ಎಣಿಸುತ್ತಿಹರ ಕಂಡು ನಗೆಯು ಬರುತ್ತಿದೆ. ಇದೇನು ಇದರ ಅರ್ಥ ಅನ್ನುವ ನಾಳಿಂದಿಷ್ಟು ನೋಡಾಗುತ್ತೆ.
ಶ್ರೀ ಗುರುಮಧ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೇತಾಂ ಕಮಲಾಲಯ.